ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಯದ್ಯದೃಷ್ಟಂ ನ ತರ್ಹ್ಯೇಕಃ ಪೋಷ್ಯೋನ್ಯಃ ಪೋಷಕಃ ಕುತಃ ಧನಭಾವಾಭಾವತಶ್ಚೇತ್ ತಯೋರಪಿ ನಿಯಾಮಕಂ ಕಿಂ ದೃಷ್ಟಮೇವ ಯತ್ಕಿಂಚಿತ್ ಉತಾದೃಷ್ಟಂ ವಿಚಾರಯ. ಚಾರ್ವಾಕದ ಮತದಲ್ಲಿ ಪ್ರತ್ಯಕ್ಷಕ್ಕಿಂತ ಭಿನ್ನವಾದ ಅನುಮಾನ ಆಗಮಗಳನ್ನು ಪ್ರಮಾಣ ಅಂತ ಒಪ್ಪಬೇಕು ಅಂತ ಸಮರ್ಥನೆ ಮಾಡಿದರು. ಇದಾದ ಮೇಲೆ ಅವರು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಏನೂ ಇಲ್ಲ ಅಂತಾರೆ. ಪುಣ್ಯ ಇಲ್ಲ, ಪಾಪ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಏನೇನೂ ಇಲ್ಲ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಅದೇ ಅತೀಂದ್ರಿಯ ಅಂತ. ಇಂದ್ರಿಯಗಳಿಗೆ ವಿಷಯವಾಗದೇ ಇರತಕ್ಕಂಥದ್ದು ಅತೀಂದ್ರಿಯ. ಪುಣ್ಯ ಯಾವ ಇಂದ್ರಿಯಕ್ಕೆ ಕಾಣಿಸುತ್ತೆ? 5 ಇಂದ್ರಿಯ: ಶ್ರೋತ್ರ, ತ್ವಕ್, ಚಕ್ಷುಸ್ಸು, ರಸನ, ಘ್ರಾಣ. ಈ 5 ಇಂದ್ರಿಯಗಳಿಗೆ ಯಾವುದು ತಿಳಿದು ಬರ್ತಾ ಇದೆಯೋ ಅದು ಇದೆ. ಈ 5 ಇಂದ್ರಿಯಗಳಿಂದ ಯಾವುದನ್ನು ತಿಳಿಯೋಕ್ಕೆ ಸಾಧ್ಯ ಇಲ್ಲವೋ ಅದು ಇಲ್ಲ ಅಂತ ಹೇಳ್ತಾರೆ. ಈ ಪುಣ್ಯ ಪಾಪ ಯಾವ ಇಂದ್ರಿಯದಿಂದ ತಿಳಿಯುತ್ತೆ? ಕಿವಿಗೆ ಕೇಳಿಸುತ್ತಾ? ಪುಣ್ಯ ತಿಳಿಲಿಕ್ಕಾಗತ್ತಾ? ಇಲ್ಲ. ನೋಡಿ ತಿಳಿಲಿಕ್ಕಾಗತ್ತಾ? ನಾಲಿಗೆಯಿಂದ ತಿಳಿಲಿಕ್ಕಾಗತ್ತಾ? ಮೂಗಿನಿಂದ ತಿಳ್ಕೊಳ್ಳಿಕ್ಕಾಗತ್ತಾ? ಮುಟ್ಟಿ ಇದು ಪುಣ್ಯ ಇದು ಪಾಪ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಆದ್ದರಿಂದ ಇಂದ್ರಿಯಕ್ಕೆ ವಿಷಯ ಅಲ್ಲ, ಅದು ಅತೀಂದ್ರಿಯ ಆಯಿತು. ಅತೀಂದ್ರಿಯವಾದದ್ದು ಇಲ್ಲ. ಸ್ವರ್ಗ ನರಕ ಇಲ್ಲ. ಯಾರ್ಯಾರು ನೋಡಿದ್ದೀರಾ ಸ್ವರ್ಗ ನರಕ? ಇಲ್ಲ. ಆದ್ದರಿಂದ ನಾವು ಸ್ವರ್ಗ ಶಬ್ದ ಕೇಳ್ಬೋದಷ್ಟೇ ಹೊರತು ಸ್ವರ್ಗವನ್ನು ಕೇಳಲಿಕ್ಕಾಗಲ್ಲ. ಸ್ವರ್ಗ ಅಂತ ಶಬ್ದವನ್ನು ಕೇಳ್ಬೋದಷ್ಟೇ ಹೊರತು ಸ್ವರ್ಗವನ್ನು ಕೇಳಲಿಕ್ಕಾಗಲ್ಲ. ಆದ್ದರಿಂದ ಸ್ವರ್ಗ ಎಂಬತಕ್ಕಂಥದ್ದು ಇಲ್ಲ, ನರಕವೂ ಇಲ್ಲ ಎಂಬುದಾಗಿ ಅತೀಂದ್ರಿಯವಾದ ಪದಾರ್ಥಗಳನ್ನೇ ಒಪ್ಪದೇ ಇರತಕ್ಕಂಥವರು ಚಾರ್ವಾಕರು. ಈಗ ವಾದಿರಾಜರು ಅತೀಂದ್ರಿಯವಾದ್ದನ್ನು ಒಪ್ಪಬೇಕು ಅಂತ ಯುಕ್ತಿಯ ಮೂಲಕ ಒಪ್ಪಿಸ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಯದ್ಯದೃಷ್ಟಂ ನ ತರ್ಹಿ. ಅದೃಷ್ಟ ಇಲ್ಲ. ದೃಷ್ಟ ಅಂದರೆ ಕಣ್ಣಿಗೆ ಕಾಣೋದು, ಅದೃಷ್ಟ ಅಂತಂದರೆ ಕಣ್ಣಿಗೆ ಕಾಣದೇ ಇರೋದು. ಅಥವಾ ದೃಷ್ಟ ಅನ್ನೋದಕ್ಕೆ ಇಂದ್ರಿಯಕ್ಕೆ ವಿಷಯವಾದದ್ದು ಅಂತ ಅರ್ಥ. ಅದೃಷ್ಟ ಅಂತಂದರೆ ಇಂದ್ರಿಯಕ್ಕೆ ವಿಷಯ ಅಲ್ಲದೇ ಇರೋದು ಅಂತ ಅರ್ಥ. ಇಂದ್ರಿಯಕ್ಕೆ ವಿಷಯವಲ್ಲದೇ ಇರತಕ್ಕಂಥದ್ದು ಇಲ್ಲ ಅಂತ ಹೇಳ್ತೀಯ ಅಂತಂದರೆ, ಲೋಕದಲ್ಲಿ ಒಬ್ಬ ಪೋಷಣೆ ಮಾಡುವವನು, ಇನ್ನೊಬ್ಬ ಪೋಷ್ಯ, ಪೋಷಣೆಗೆ ಒಳಗಾದವನು ಎಂಬತಕ್ಕಂತಹ ಈ ಒಂದು ವಿಭಾಗ ಇರದೇ ಹೋಗಬೇಕಾದೀತು. ಈಗ ನಾವು ಹೇಳ್ತೇವೆ, ಒಂದು ಕಂಪನಿ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ನಾವೇನು ಹೇಳ್ತೇವೆ? ಅವರಿಂದ ನಾವು ಬದುಕಿದ್ದೇವೆ, ಹಾಗಾದರೆ ಅವರು ಪೋಷಕರು, ನಾವು ಪೋಷ್ಯರು ಅಂತ ಹೇಳ್ತೇವೆ. ಒಬ್ಬ ಹಣ ಉಳ್ಳವನು ಪೋಷಕ, ಅವನಿಂದ ಯಾರು ಸಹಾಯವನ್ನು ಪಡ್ಕೊಂಡಿದ್ದಾನೋ ಅವನು ಪೋಷ್ಯ. ಹೀಗೆ ಲೋಕದಲ್ಲಿ ಪೋಷ್ಯ ಮತ್ತು ಪೋಷಕ ಈ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನು ಕಾಣ್ತಾ ಇದೆ ವ್ಯಕ್ತಿಯಲ್ಲಿ. ಒಂದು ವೇಳೆ ಒಬ್ಬ ಪೋಷಕ ಯಾಕಾಗ್ತಾನೆ? ನೀವೇನು ಹೇಳಬೇಕು? ಅವನು ಪೋಷಕ ಯಾಕೆ? ಧನ ಇದೆ ಹೇಳು, ಹಣ ಇದೆ, ಅದರಿಂದ ಅವನು ಪೋಷಕ. ಇವನಲ್ಲಿ ಹಣ ಇಲ್ಲ, ಆದ್ದರಿಂದ ಇವನು ಪೋಷಕನಲ್ಲ ಅಂತ ಹೇಳಬೇಕು ಅಲ್ವಾ? ಪುನಃ ಅದರ ಮೇಲೆ ಪ್ರಶ್ನೆ, ಅವನಲ್ಲಿ ಹಣ ಯಾಕಿದೆ, ಇವನಲ್ಲಿ ಹಣ ಯಾಕಿಲ್ಲ? ಲೋಕದಲ್ಲಿ ಒಬ್ಬ ಪೋಷಕ ಇನ್ನೊಬ್ಬ ಪೋಷ್ಯ ಅಂತ ಕಂಡು ಬರ್ತಾ ಇದೆ. ಅದಕ್ಕೇನು ಕಾರಣ? ಅದಕ್ಕೇನು ಉತ್ತರ ಹೇಳಬೇಕು? ಯಾರಲ್ಲಿ ಹಣ ಇದೆಯೋ ಅವನು ಪೋಷಕ, ಯಾರಲ್ಲಿ ಹಣ ಇಲ್ಲವೋ ದರಿದ್ರನೋ ಅವನು ಪೋಷ್ಯ ಅಂತ ಹೇಳಬೇಕು. ಅದ್ರ ಮೇಲೆ ಪುನಃ ಪ್ರಶ್ನೆ ಮಾಡೋದು, ಅವನಲ್ಲಿ ಹಣ ಇದೆ ಯಾಕೆ, ಇವನಲ್ಲಿ ಹಣ ಇಲ್ಲ ಯಾಕಿಲ್ಲ? ಒಬ್ಬ ಆಗರ್ಭ ಶ್ರೀಮಂತ,
ಒಬ್ಬ ಆಗರ್ಭ ದರಿದ್ರ, ಇಬ್ಬರು ಹುಟ್ಟಿದ್ದೆ ತಾನೇ. ಹಾಗಾದರೆ ಇಬ್ಬರ ಹುಟ್ಟು ಸಮಾನವಾಗಿರಬೇಕಾದರೆ ಒಬ್ಬನಲ್ಲಿ ಧನ ಇದೆ, ಇನ್ನೊಬ್ಬನಲ್ಲಿ ಧನ ಇಲ್ಲ. ಈ ಧನ ಇರುವಿಕೆ, ಧನ ಇಲ್ಲದೇ ಇರುವಿಕೆ, ಇದಕ್ಕೆ ಏನು ಕಾರಣ? ಇದಕ್ಕೆ ಏನು ಪ್ರತ್ಯೇಕ ದೃಷ್ಟವಾದದ್ದು ಕಾರಣ ಅಂತ ಹೇಳ್ತೀರೋ, ಅಥವಾ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಯಾವುದಾದ್ರೂ ಕಾರಣ ಇದೆ ಅಂತ ಹೇಳ್ತೀರೋ ಅಂತ ಪ್ರಶ್ನೆ ಮಾಡೋದು. ಇದಕ್ಕೆ ದೃಷ್ಟ ಕಾರಣ ಅಂತ ಹೇಳಬೇಕು. ದೃಷ್ಟ ಕಾರಣ ಅಂದರೆ ಯಾವುದು? ಕಣ್ಣಿಗೆ ಕಾಣೋದು, ಶರೀರ, ಇಂದ್ರಿಯ, ಇದೆಲ್ಲ ಹೇಳಬೇಕು. ಇದು ಇಬ್ಬರಲ್ಲೂ ಸಮಾನ. ಯಾರು ಹಣವುಳ್ಳವನೋ ಅವನಿಗೆ ಕಣ್ಣು, ಮೂಗು, ಬಾಯಿ, ಶರೀರ ಇದೆ ಅಂತಂದರೆ, ಯಾರು ಬಡವನಾಗಿದ್ದಾನೋ ಅವನಿಗೂ ಕಣ್ಣು, ಮೂಗು, ಬಾಯಿ, ಶರೀರ ಎಲ್ಲ ಇದೆ. ಅಂದರೆ ಇದು ಸಮಾನವಾಗಿದೆ. ಹಾಗಾದರೆ ದೃಷ್ಟವಾದದ್ದು ಇವನು ಶ್ರೀಮಂತ, ಇವನು ಬಡವ ಅನ್ನಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಅದು ಬಡವನಲ್ಲಿಯೂ ಶ್ರೀಮಂತನಲ್ಲಿಯೂ ಸಮಾನವಾಗಿದೆ. ಆದ್ದರಿಂದ ಇದನ್ನು ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅದೃಷ್ಟಂ ವಿಚಾರಯ ಏನು ಹೇಳಬೇಕು? ಅದೃಷ್ಟವಾದ್ದೇ ಕಾರಣ ಅಂತ ಹೇಳಬೇಕು. ಹಾಗಾದರೆ ಅತೀಂದ್ರಿಯವಾದನ್ನು ಒಪ್ಪಬೇಕಾಗುತ್ತೆ. ದೃಷ್ಟವಾದದ್ದೇ ಕಾರಣ ಅಂತ ಹೇಳ್ತೀಯ ಅಂತಾದರೆ ಆವಾಗ ಒಬ್ಬ ಶ್ರೀಮಂತ ಒಬ್ಬ ಬಡವ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶ್ರೀಮಂತ ಒಬ್ಬ ಬಡವ ಅಂತ ಆಗಲಿಲ್ಲ ಅಂತಾದರೆ ಒಬ್ಬ ಪೋಷಕ ಒಬ್ಬ ಪೋಷ್ಯ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಪೋಷಕ ಪೋಷ್ಯ ಅನ್ನೋದನ್ನು ಕಾಣ್ತಾ ಇದ್ದೇವೆ. ಆ ಪೋಷಕ ಪೋಷ್ಯ ಭಾವಕ್ಕೆ ಒಂದು ಪ್ರಯೋಜಕವಾದದ್ದು ಬೇಕು. ಹಣ ಇದೆ ಹಣ ಇಲ್ಲ ಅಂತ. ಹಣ ಇದೆ ಹಣ ಇಲ್ಲ ಅನ್ನೋದಕ್ಕೆ ನಿಯಾಮಕ ಯಾವುದು? ಕಣ್ಣಿಗೆ ಕಾಣೋದೋ ಕಣ್ಣಿಗೆ ಕಾಣದೇ ಇರೋದು, ದೃಷ್ಟವೋ ಅದೃಷ್ಟವೋ? ದೃಷ್ಟ ಅಂತ ಹೇಳಲಿಕ್ಕೆ ಬರಲ್ಲ. ದೃಷ್ಟ ಕಿಂ ದೃಷ್ಟಮೇವ ಯತ್ಕಿಂಚಿತ್, ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಕಣ್ಣಿಗೆ ಕಾಣೋದೋ ಉತ ಅದೃಷ್ಟಂ, ಕಣ್ಣಿಗೆ ಕಾಣದೇ ಇರೋದು ಏನು ಹೇಳ್ತೀಯಾ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಮುಂದೆ ಕೊಡ್ತಾರೆ. ಯದಿ ಒಂದು ವೇಳೆ ಅದೃಷ್ಟಂ ಅತೀಂದ್ರಿಯವಾಗಿರ್ತಕ್ಕಂಥದ್ದು, ಅದೃಷ್ಟ ಅಂತ ಕರೀತಾರೆ ಅದನ್ನು. ಅತೀಂದ್ರಿಯವಾದದ್ದು ಎಲ್ಲವೂ ಅದೃಷ್ಟ ಅಂದರೆ ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲವೂ ಕೂಡ ಇಲ್ಲ ಅಂತಾದರೆ ಏಕಃ ಒಬ್ಬನು, ಪೋಷ್ಯ ಪೋಷಿಸಲ್ಪಡುವವನು, ಅನ್ಯ ಮತ್ತೊಬ್ಬನು, ಪೋಷಕಃ ಪೋಷಣೆ ಮಾಡುವವನು. ಕುತಃ ಈ ಪ್ರಭೇದ ಯಾಕೆ? ಅದಕ್ಕೇನು ಹೇಳಬೇಕು? ಧನಭಾವಾಭಾವತಃ ಚೇತ್, ಹಣ ಇರುವುದರಿಂದ ಪೋಷಕ, ಹಣ ಇಲ್ಲದೇ ಇರುವುದರಿಂದ ಪೋಷ್ಯ ಅಂತ ಹೇಳುವುದಾದರೆ, ತಯೋರಪಿ ಹಣದ ಇರುವಿಕೆ ಹಣದ ಇಲ್ಲದೇ ಇರುವಿಕೆಯೂ ಕೂಡ ದೃಷ್ಟಂ ಕಣ್ಣಿಗೆ ಕಾಣುವ ಯತ್ಕಿಂಚಿತ್ ಶರೀರ ಇಂದ್ರಿಯ ಮೊದಲಾದವು ನಿಯಾಮಕಂ ನಿಯಾಮಕವಾಗಿದೆಯೋ, ಉತ ಅಥವಾ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ನಿಯಾಮಕಂ ನಿಯಾಮಕವಾಗಿದೆಯೋ ವಿಚಾರಯ ವಿಚಾರ ಮಾಡು. ಯದಿ ಒಂದು ವೇಳೆ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರುವ ಅದೃಷ್ಟ ಅತೀಂದ್ರಿಯವಾದದ್ದು ಇಲ್ಲವೇ ಇಲ್ಲ ಅಂತಾದರೆ ಏಕಃ ಒಬ್ಬನು, ಪೋಷ್ಯ ಪೋಷಣೆ ಮಾಡಲ್ಪಡುವವನು ಪೋಷಿಸಲ್ಪಡುವವನು, ಅನ್ಯ ಇನ್ನೊಬ್ಬನು, ಪೋಷಕಃ ಪೋಷಣೆ ಮಾಡುವವನು. ಕುತಃ ಈ ವೈಚಿತ್ರ್ಯವು ಯಾಕೆ? ಏನು ಹೇಳಬೇಕು? ಧನಭಾವಾಭಾವತಃ ಹಣ ಇರುವವನು ಪೋಷಕ, ಹಣ ಇಲ್ಲದವನು ಪೋಷ್ಯ ಎಂಬುದಾಗಿ ಹೇಳೋದಾದರೆ, ತಯೋರಪಿ ಹಣದ ಇರುವಿಕೆ ಹಣದ ಇಲ್ಲದ ಇರುವಿಕೆ ಇವೆರಡೂ ಕೂಡ ಇವೆರಡಕ್ಕೂ ದೃಷ್ಟಂ ಕಣ್ಣಿಗೆ ಕಾಣ್ತಕ್ಕಂಥದ್ದು ಯಾವುದು? ಯತ್ಕಿಂಚಿತ್ ಶರೀರ ಇಂದ್ರಿಯ ಮೊದಲಾದವುಗಳು ನಿಯಾಮಕಂ ನಿಯಾಮಕವಾಗಿದೆಯೋ, ಉತ ಅಥವಾ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ನಿಯಾಮಕಂ ನಿಯಾಮಕವೋ ವಿಚಾರಯ ವಿಚಾರ ಮಾಡು. ಅತೀಂದ್ರಿಯ ಅದೃಷ್ಟಂ ಸಾಧಯತಿ ಕಣ್ಣಿಗೆ ಕಾಣದೇ ಇರುವಂತಹ ಅದೃಷ್ಟವನ್ನು ಪುಣ್ಯ ಪಾಪಗಳನ್ನು, ಅದೃಷ್ಟ ಅಂತ ಪುಣ್ಯ ಪಾಪ ಅವುಗಳನ್ನು ಸಾಧನೆ ಮಾಡ್ತಾ ಇದ್ದ. ಅವನು ಒಪ್ಪಲ್ಲ, ಅದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಹಾಂ, ಧರ್ಮ ಅಂದ್ರೇನು? ಹಾಂ, ಅದೇ ಅದೃಷ್ಟ. ಧರ್ಮ ಅಂದರೆ ಪುಣ್ಯ ಪಾಪ, ಅದಕ್ಕೆ ಇನ್ನೊಂದು ಹೆಸರು ಅದೃಷ್ಟ ಅಂತ. ಅವನು ಮಾಡಿದ ಕರ್ಮ, ಅವನು ಮಾಡಿದ ಧರ್ಮ ಅಂತ ಹೇಳ್ತೇವೆ. ಅವನು ಮಾಡಿದ ಧರ್ಮ, ಅವನು ಮಾಡಿದ ಕರ್ಮ ಅಂದರೆ ಏನರ್ಥ? ಪುಣ್ಯ ಪಾಪ ಅಂತಲೇ ಅರ್ಥ. ಅದನ್ನು ಅವನು ಒಪ್ಪಲ್ಲ. ಅದಕ್ಕೆ ಹೇಳೋದವನು ಹಾಂ, ಕರ್ಮ ಧರ್ಮ ಅದೃಷ್ಟ ಎಲ್ಲ ಒಂದೇ.
ಯಾವುದು ಪುಣ್ಯ ಪಾಪಗಳಿಗೆ ಕಾರಣವಾಗಿದೆ ಅದು ಕರ್ಮ, ಯಾವುದು ಪುಣ್ಯಕ್ಕೆ ಕಾರಣವಾಗಿದೆ ಅದು ಸದ್ಧರ್ಮ, ಯಾವುದು ಪಾಪಕ್ಕೆ ಕಾರಣವಾಗಿದೆ ಅಧರ್ಮ, ಅದೇ ಕರ್ಮ ಅಂತ ಕರಿತೇವೆ. ಅವನಿಗೆ ಯಾಕೆ ಹೀಗಾಯಿತು? ಅವನು ಕರ್ಮ ಅಂದರೆ ಏನರ್ಥ ಅಲ್ಲಿ? ಅವನಿಗೆ ಯಾಕೆ ಲಾಟ್ರಿ ಹೊಡಿತು? ಕರ್ಮ. ಯಾಕೆ ಆಕ್ಸಿಡೆಂಟ್ ಆಯಿತು? ಕರ್ಮ. ಎರಡೂ ಒಂದೇ ಹೇಳಿದೆ. ಇವಾಗ ಕರ್ಮ ಅಂತಂದರೆ ಅಲ್ಲಿ ಅವನಿಗೆ ಯಾಕೆ ಲಾಟ್ರಿ ಹೊಡಿತು ಕರ್ಮ ಅಂತಂದರೆ ಪುಣ್ಯ ಅಂತ ಅರ್ಥ. ಯಾಕೆ ಅವನಿಗೆ ಆಕ್ಸಿಡೆಂಟ್ ಆಯಿತು ಕರ್ಮ ಅಂತಂದರೆ ಪಾಪ ಅಂತ ಅರ್ಥ. ಒಂದೇ ಶಬ್ದ. ಹಾಂ, ಅಕರ್ಮ. ಹಾಂ, ಅದು ಬೇರೆ. ಕರ್ಮ ಮಾಡಬೇಕಾದದ್ದು, ಅಕರ್ಮ ಮಾಡದೇ ಇರತಕ್ಕಂಥದ್ದು. ಮದ್ಯಪಾನ ಅಕರ್ಮ ಅಂತ, ಮಾಡಬಾರದು ಅಂತ ಅರ್ಥ. ಒಂದೊಂದು ಅರ್ಥ ಸಂದರ್ಭದಲ್ಲಿ ಒಂದೊಂದು ಅರ್ಥ ಕೊಡುತ್ತೆ. ಧನಾಭಾವಾಭಾವತಃ ಇತಿ ಪೋಷಕಸ್ಯ ಧನಸದ್ಭಾವಾತ್ ಪೋಷ್ಯಸ್ಯ ಧನಾಭಾವಾದ್ ಇತ್ಯರ್ಥ. ಯಾರು ಪೋಷ್ಯ, ಯಾರು ಪೋಷಕ? ಯಾರಲ್ಲಿ ಹಣ ಇದೆಯೋ ಅವನು ಪೋಷಕ, ಯಾರಲ್ಲಿ ಹಣ ಇಲ್ಲವೋ ಅವನು ಪೋಷ್ಯ. ಅದಕ್ಕೆ ಹೇಳ್ತಾರೆ ಧನಭಾವ ಅಭಾವತ. ಧನಭಾವ ಹಣ ಇರುವಿಕೆ, ಅವನು ಪೋಷಕ. ಧನ ಅಭಾವ ಹಣದ ಇಲ್ಲದಿರುವಿಕೆ, ಅವನು ಪೋಷ್ಯ ಅಂತ ಹೇಳ್ತೀವಿ. ಅಂತಂದರೆ ತಯೋಹೋ, ಅದಕ್ಕರ್ಥ ಧನ ಭಾವಾಭಾವಯೋಹೋ. ಒಬ್ಬನಲ್ಲಿ ಹಣ ಬರಲಿಕ್ಕೆ ಏನು ಕಾರಣ, ಇನ್ನೊಬ್ಬನಲ್ಲಿ ಹಣ ಬಾರದೇ ಇರಲಿಕ್ಕೆ ಏನು ಕಾರಣ? ಇಬ್ಬರೂ ಒಂದೇ ತರಗತಿಯಲ್ಲಿ ಓದಿದ್ದಾರೆ, ಇಬ್ಬರದ್ದು ಡಿಗ್ರಿ ಮುಗೀತು. ಡಿಗ್ರಿ ಮುಗಿದ ಮೇಲೆ ಒಂದೇ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ಸಿಗೆ ಇಬ್ಬರು ಇನ್ವೆಸ್ಟ್ ಮಾಡಿದ್ದಾರೆ. ಒಬ್ಬನಿಗೆ ಲಾಭ, ಒಬ್ಬನಿಗೆ ಇದ್ದಿದ್ದು ಕಳೆದೋಯ್ತು. ಒಂದೇ ಬಿಸ್ನೆಸ್ಸು ಒಂದೇ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬನಿಗೆ ಒಳ್ಳೆ ಲಾಭ, ಒಬ್ಬನಿಗೆ ಇದ್ದದ್ದು ಹಾಕಿದ್ದು ಕೂಡ ನಾಶವಾಯಿತು. ಯಾಕೆ? ಪ್ರಯತ್ನ ಒಂದೇ ಇದೆ. ಒಂದೇ ಏರಿಯಾದಲ್ಲಿ ಇಬ್ಬರು ಒಂದೇ ಬಿಸ್ನೆಸ್ ಮಾಡೋದು. ಹಾಗಾದರೆ ಒಬ್ಬನಿಗೆ ಲಾಭ, ಇನ್ನೊಬ್ಬನಿಗೆ 50-50 ಆಗಬೇಕಾಗಿತ್ತಲ್ಲ. ಇಲ್ಲ. ಹಾಂ, ಅದೇ ಹೇಳಿದ್ದು. ಅವನಿಗಿಲ್ವೇ ಇಲ್ಲ. ನೋಡಿ, 2 ಅಂಗಡಿ ನೋಡ್ತೇವೆ ನಾವು. ಯಾವುದೋ ರೇಷನ್ ಅಂಗಡಿ ನೋಡ್ತೇವೆ, ದಿನಸಿ ಅಂಗಡಿ. ಒಬ್ಬನಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಇನ್ನೊಬ್ಬನು ಅವ್ನು ನೋಡ್ಕೊಂಡು ಕೂತಿರ್ತಾನೆ, ಹೊಟ್ಟೆ ಹೊರ್ಕೊಂಡಿರ್ತಾನೆ. 2 ಡಾಕ್ಟ್ರ್ ಇರ್ತಾರೆ, ಎದುರುಗಡೆಗೆ ಕ್ಯೂ ನಿಂತಿರ್ತಾರೆ. ಇವನಿಗೆ ಸೊಳ್ಳೆ ಹೊಡೆಯೋರು ಇರಲ್ಲ. ಹೀಗೆಲ್ಲ ಹಾಂ, ಸೊಳ್ಳೆಗಳ ಕ್ಯೂ ಇದೆ. ಅದೇ ಈಗ ನೋಡ್ತೇವೆ ಇಲ್ವೋ? ಇದಕ್ಕೇನು ಕಾರಣ? ಹಾಂ, ಭಾವ ಧನ ಅಲ್ಲ. ಅಲ್ಲಿ ಇಬ್ಬರಲ್ಲೂ ಧನ ಸಮಾನ ಇದೆ. ನಾನು ಮೊದಲು ಹೇಳಿದ್ನಲ್ಲ, ಬಿಸ್ನೆಸ್ ಮಾಡ್ತಾರೆ ಅಂತ. ಇಬ್ಬರೂ ಧನ ಸಮಾನ ಇದೆ, ಇಬ್ಬರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಬ್ಬನಿಗೆ ಅವನು ಇನ್ವೆಸ್ಟ್ ಮಾಡಿದ್ದಕ್ಕೆ ಲಾಭ ಬಂತು, ಇನ್ನೊಬ್ಬನಿಗೆ ಇನ್ವೆಸ್ಟ್ ಮಾಡಿದ್ದು ಹೊರಟೋಯ್ತು. ಯಾಕೆ? ಇದಕ್ಕೇನು ಹೇಳಬೇಕು? ಹಾಂ, ಭಾವ ಅಭಾವ. ಭಾವ ಅಂದರೆ ಇರುವಿಕೆ, ಅಭಾವ ಅಂದರೆ ಇಲ್ಲದೇ ಇರುವಿಕೆ ಅಂತ. ಇಲ್ಲಿ ಉಳಿದಿದ್ದೆಲ್ಲ ಸಮಾನ. ಕಣ್ಣು, ಕಿವಿ, ಮೂಗು, ಬಾಯಿ, ಇನ್ವೆಸ್ಟ್ ಮಾಡಿದ್ದು, ಪ್ರಯತ್ನ ಮಾಡಿದ್ದು, ಒಂದೇ ಏರಿಯಾ, ಎಲ್ಲ ಸಮಾನ. ಆದರೆ ಯಾಕೆ ಈ ರೀತಿ ವೈಚಿತ್ರ್ಯ? ಹಾಂ, ಇಬ್ಬರು ಬುದ್ಧಿವಂತರು. ಇದನ್ನೇ ಹೇಳ್ತಾರೆ ಭಾಗವತದಲ್ಲಿ, ತತ್ರಾಮೃತಂ ಸುರಗಣಾಃ ಫಲಂ ಅಂಜಸಾ ಆಪುಹು ಅಂತ. ದೈತ್ಯರು ದೇವತೆಗಳು ಒಂದೇ ಕ್ಷೀರ ಸಮುದ್ರದಲ್ಲಿ ಒಂದೇ ಮಂದಾರ ಪರ್ವತವನ್ನು ಹಾಕಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು ಆ ಮಥನವನ್ನು ಮಾಡಿದ್ದಾರೆ. ದೇಶ, ಕಾಲ, ಪ್ರಯತ್ನ ಎಲ್ಲ ಒಂದೇ. ಆದರೆ ಅಮೃತ ದೇವತೆಗಳಿಗೆ ಸಿಕ್ತು, ದೈತ್ಯರಿಗೆ ಅಮೃತ ಸಿಗಲಿಲ್ಲ. ಯಾಕೆ ಹೀಗಾಯಿತು? ಇದನ್ನೇ ಹೇಳೋದು ಅದೃಷ್ಟ. ಹಾಗಾದರೆ ದೇವತೆಗಳಿಗೆ ಅದೃಷ್ಟ ಇತ್ತು, ಅವರು ಅಮೃತವನ್ನು ಕೊಡಿದ್ರು. ದೈತ್ಯರಿಗೆ ಅದೃಷ್ಟ ಇರಲಿಲ್ಲ, ಅದರಿಂದ ಅಮೃತ ಸಿಗಲಿಲ್ಲ. ಯತ್ಪಾದ ಪಂಕಜರಜಶಯಣ, ಭಗವಂತನನ್ನು ಆಶ್ರಯಿಸಿದರು. ಆ ಭಗವಂತನ ಭಕ್ತಿ ಎಂಬತಕ್ಕಂಥದ್ದು ದೇವತೆಗಳಲ್ಲಿತ್ತು. ಭಕ್ತಿ ಕಾಣಿಸುತ್ತಾ? ಕಣ್ಮುಕ್ಕೊಂಡು ನಿಂತಿರ್ಬೋದು. ಭಕ್ತಿ ಇದೆ ಅಂತ ಹೇಳಲಿಕ್ಕಾಗುತ್ತಾ? ಪಕ್ಕದವರು ನಮಸ್ಕಾರ ಮಾಡಲಿ, ಪಕ್ಕದಲ್ಲಿ ಮೊಬೈಲ್ ಇಡಲಿ ಅಂತ ಇವನು ಕಣ್ಣು ಮುಚ್ಕೊಂಡು ನಿಂತಿರ್ತಾನೆ. ಯಾವಾಗ ಅವರು ನಮಸ್ಕಾರ ಮಾಡ್ತಾರೋ ಹೇಳೋ ಅಷ್ಟೊತ್ತಿಗೆ ಮೊಬೈಲ್ ಇಲ್ಲ. ಹಾಗಾದ್ರೆ ಭಕ್ತಿ ಅಂತ ಹೇಳ್ತೀರಾ? ಭಕ್ತಿ ಕಣ್ಣಿಗೆ ಕಾಣಲ್ಲ. ಹಾಗಾದರೆ ಕಣ್ಣು ಮುಚ್ಕೊಂಡು ಮಾತ್ರಕ್ಕೆ ಭಕ್ತಿ ಅಲ್ಲ. ಹಾಗಾದರೆ ದೇವತೆಗಳಿಗೆ ಅಮೃತ ಸಿಕ್ತು. ಯಾಕೆ? ಭಕ್ತಿ ಇರೋದರಿಂದ. ಆ ಭಕ್ತಿ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಹಾಗೆ ಹೇಳಬೇಕು, ಆದರೆ ಅವನಿಗೆ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತೇವೆ. ಹಾಂ ಹಾಂ, ಅಲ್ಲ, ಅಲ್ಲಿ ಅಮೃತ ಮಥನದಲ್ಲಿ ದೃಷ್ಟವಾದದ್ದೆಲ್ಲ ಸಮಾನ.
ದೇವತೆಗಳಿಗೂ ದೈತ್ಯರಿಗೂ ಶರೀರ ಇದೆ, ಇಂದ್ರಿಯ ಇದೆ, ಇಬ್ಬರೂ ಕಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದೇ ಮಂದರ ಪರ್ವತ, ಒಂದೇ ಕ್ಷೀರ ಸಮುದ್ರ, ಕಣ್ಣಿಗೆ ಕಾಣ್ತಕ್ಕಂಥದ್ದೆಲ್ಲವೂ ಒಂದೇ. ಮತ್ತು ಯಾಕೆ ಅವರಿಗೆ ಅಮೃತ ಸಿಕ್ತು, ಇವರಿಗೆ ಸಿಗಲಿಲ್ಲ? ಹಾಂ, ಅದು ಆಮೇಲೆ ಅಂತೂ ಇವಾಗ ಇಷ್ಟಂತೂ ಇಟ್ಕೊಳ್ರಿ. ಇದಕ್ಕೇನು ಕಾರಣ? ಹಾಂ ಹಾಂ, ಅದು ಆಮೇಲೆ ಅದು ಅದೃಷ್ಟ, ಅದು ಅಂದ. ಹಾಂ ಹಾಂ, ಅದೇ ಯಾಕೆ ವಿತರಣೆ ಮಾಡ್ದ? ದೇವತೆಗಳಿಗೆ ಮಾತ್ರ ಮಾಡ್ದ, ದೈತ್ಯರಿಗೆ ಮಾಡಲಿಲ್ಲ. ಯಾಕೆ? ಹಾಂ, ಯಾಕೆ? ವೈಷಮ್ಯಕ್ಕೆ ಕಾರಣ ಹೇಳ್ರಿ. ಯಾಕೆ ಮಾಡ್ದ ಹಾಗೆ? ದೇವತೆಗಳಲ್ಲಿ ಒಬ್ಬರಿಗೂ ಕೊಡಿಸ್ದೇ ಇರಲಿಲ್ಲ. ವೈಷಮ್ಯ ಮಾಡೋದಾದರೆ ದೇವತೆಗಳಲ್ಲೇ ಕೆಲವ್ರಿಗೆ ಬಿಡಬೇಕಾಗಿತ್ತು ಅಲ್ವಾ? ಯಾಕೆಲ್ಲ ದೇವತೆಗಳಿಗೆ ಎಲ್ರಿಗೂ ಕೊಡಿಸ್ತಾ ದೈತ್ಯರಿಗೆ ಒಬ್ಬರಿಗೂ ಕೊಡಿಸ್ಲಿಲ್ಲ? ಯಾಕೆ? ಅದೇನೇ ಅಯೋಗ್ಯತೆ ಅಂದ್ರೇನು? ಕಾಣಿಸುತ್ತಾ ಕಣ್ಣಿಗೆ? ಯೋಗ್ಯತೆ, ದಪ್ಪ ಇದ್ದಾರೆ, ಎತ್ತರಕ್ಕಿದ್ದಾರೆ, ಅದೇ ಯೋಗ್ಯತೆ. ಮತ್ತು ಹಾಂ, ಅದು ಹೇಳ್ತಾರೆ ದೃಷ್ಟಮೇವ ಶರೀರಾಧಿಕಂ. ದೃಷ್ಟವಾದದ್ದು ಕಾರಣ. ಇವನು ಹಣವುಳ್ಳವನು. ಏನು ಕಾರಣ? ಕಣ್ಣಿಗೆ ಕಾಣ್ತಕ್ಕಂಥದ್ದು. ಕಣ್ಣಿಗೆ ಕಾಣೋದು ಯಾವುದು? ಶರೀರಾಧಿಕಂ. ಒಳ್ಳೆಯ ಶರೀರ ಇದೆ, ಒಳ್ಳೆಯ ಇಂದ್ರಿಯ ಇದೆ, ಕಣ್ಣಿದೆ, ಮೂಗು ಬಾಯಿ ಇದೆ, ಅದು ಕಾರಣವಾ? ಅಲ್ಲ. ಅಥವಾ ಅದೃಷ್ಟ ಕಾರಣವ? ನೀನೇ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ. ದೃಷ್ಟದೇಹೇಂದ್ರಿಯಾದೀನಾಂ ಇಚ್ಛಾಯತ್ನಾದಿಕಸ್ಯ ಚ ಉಭಯತ್ರಾಪಿ ಸಾಮ್ಯೇನ ಸ್ಯಾದದೃಷ್ಟಂ ನಿಯಾಮಕಂ. ಅಲ್ಲಿ ಪ್ರಶ್ನೆ ಮಾಡಿದ್ರು. ಅವನಿಗೆ ಹಣ ಇದೆ, ಶ್ರೀಮಂತನಿಗೆ ಅವನು ಪೋಷಕ. ಒಬ್ಬ ದರಿದ್ರ, ಅವನಲ್ಲಿ ಹಣ ಇಲ್ಲ, ಅವನು ಪೋಷ್ಯ. ಇದಕ್ಕೆ ಹಣ ಇದೆ, ಹಣ ಇಲ್ಲ, ಇದಕ್ಕೆ ಯಾವುದು ನಿಯಾಮಕ? ಒಂದು ವೇಳೆ ದೃಷ್ಟವಾದದ್ದು ಅಂತಂದರೆ, ದೃಷ್ಟವಾದದ್ದು ಯಾವುದು? ಅದನ್ನು ಹೇಳ್ತಾರೆ ದೇಹ, ಇಂದ್ರಿಯ, ಇಚ್ಛಾ, ಪ್ರಯತ್ನ. ಅವನಿಗೂ ದೇಹ ಇದೆ, ಇವನಿಗೂ ದೇಹ ಇದೆ. ಪೋಷಕನಿಗೂ ದೇಹ ಇದೆ, ಪೋಷ್ಯನಿಗೂ ದೇಹ ಇದೆ. ಪೋಷಕನಿಗೂ ಇಂದ್ರಿಯ ಇದೆ, ಪೋಷ್ಯನಿಗೂ ಇಂದ್ರಿಯ ಇದೆ. ಪೋಷಕನಿಗೂ ಇಚ್ಛಾ ಇದೆ, ಪೋಷ್ಯನಿಗೂ ಇಚ್ಛೆ ಇದೆ. ಪೋಷಕನು ಪ್ರಯತ್ನ ಮಾಡ್ತಾನೆ, ಪೋಷ್ಯನು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೀಗೆ ಈ ಶರೀರ, ಇಂದ್ರಿಯ, ಇಚ್ಛಾ, ಪ್ರಯತ್ನ ಇದೆಲ್ಲವೂ ಕೂಡ ಇಬ್ಬರಲ್ಲೂ ಸಮಾನವಾಗಿದೆ. ಇಬ್ಬರಲ್ಲೂ ಸಮಾನ ಆಗಿದೆ ಅಂತಂದ ಮೇಲೆ ಒಬ್ಬನಲ್ಲಿ ಹಣ ಇದೆ, ಒಬ್ಬನಲ್ಲಿ ಹಣ ಇಲ್ಲ. ಇದಕ್ಕೇನು ಕಾರಣ? ಅಂದರೆ ದೃಷ್ಟವಾದದ್ದು ನಿಯಾಮಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಏನು ಹೇಳಬೇಕು? ಅದೃಷ್ಟಂ ನಿಯಾಮಕಂ ಸ್ಯಾತ್. ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದೇ ಅವನಲ್ಲಿ ಹಣ ಬರಲಿಕ್ಕೆ ಕಾರಣ, ಇವನಲ್ಲಿ ಹಣ ಬರದೇ ಇರಲಿಕ್ಕೆ ಕಾರಣ. ಯಾವುದು ಕಾರಣ? ಅದೃಷ್ಟ. ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಅಂತ ನೀನು ಒಪ್ಪಬೇಕು ಅಂತ ಚಾರ್ವಾಕನಿಗೂ ಕೂಡ ಅದೃಷ್ಟವಾದ್ದನ್ನು ಒಪ್ಪಬೇಕು ಅಂತ ಒಪ್ಪಿಸ್ತಾ ಇದ್ದಾರೆ. ದೃಷ್ಟದೇಹೇಂದ್ರಿಯಾದೀನ, ಕಣ್ಣಿಗೆ ಕಾಣುವಂತಹ ದೇಹ ಇಂದ್ರಿಯಾದಿಗಳು, ಚ ಮತ್ತು ಇಚ್ಛಾಯತ್ನಾದಿಕಸ್ಯ ಚ, ಇಚ್ಛಾ ಪ್ರಯತ್ನಾದಿಗಳು, ಉಭಯತ್ರಾಪಿ ಇಬ್ಬರಲ್ಲಿಯೂ ಕೂಡ ಸಾಮ್ಯೇನ ಸಮಾನವಾಗಿ ಇರುವುದರಿಂದ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದೃಷ್ಟವೇ ನಿಯಾಮಕಂ ಸ್ಯಾತ್ ನಿಯಾಮಕವಾಗಿರಬೇಕು. ದೃಷ್ಟದೇಹೇಂದ್ರಿಯಾದೀನಾಂ ಕಣ್ಣಿಗೆ ಕಾಣುವ ದೇಹ ಇಂದ್ರಿಯಾದಿಗಳು, ಚ ಮತ್ತು ಇಚ್ಛಾ ಯತ್ನಾದಿಕಸ್ಯ ಚ ಇಚ್ಛಾ ಪ್ರಯತ್ನಾದಿಗಳು, ಉಭಯತ್ರ ಪೋಷಕ ಪೋಷ್ಯ ಧನವುಳ್ಳವ ಧನ ಇಲ್ಲದೇ ಇರತಕ್ಕಂಥ ಇವರಿಬ್ಬರಲ್ಲಿಯೂ ಸಾಮ್ಯೇನ ಸಮಾನವಾಗಿರುವುದರಿಂದ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದೃಷ್ಟವು ನಿಯಾಮಕಂ ಸ್ಯಾತ್ ನಿಯಾಮಕವಾಗಿರಲೇಬೇಕು. ದೃಷ್ಟಮೇವ ನಿಯಾಮಕಂ ಇತ್ಯೇತತ್ ದೂಷಯತಿ ಅಂತ ಚಾರ್ವಾಕ ಹೇಳಬೇಕು. ದೃಷ್ಟವಾದದ್ದೇ ಕಣ್ಣಿಗೆ ಕಾಣತಕ್ಕಂಥದ್ದೇ ಇವನು ಹಣವುಳ್ಳವನು, ಇವನು ಹಣ ಇಲ್ಲದವನು ಅನ್ನೋದಕ್ಕೆ ನಿಯಾಮಕ ಅಂತ ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ. ದೂಷಯತಿ ಅಂತ ದೃಷ್ಟ ಇತಿ ತಸ್ಮಾತ್ ಅದೃಷ್ಟಮೇವ ಶರಣಂ ಇತ್ಯಾಹ. ದೃಷ್ಟವಾದ ಕಣ್ಣಿಗೆ ಕಾಣುವ ಶರೀರ ಇಂದ್ರಿಯ ಇಚ್ಛಾ ಪ್ರಯತ್ನ ಇದೆಲ್ಲವೂ ಕೂಡ ಸಮಾನವಾಗಿದೆ. ಆದರೆ ಧನ ಒಬ್ಬನಿಗಿದೆ, ಒಬ್ಬನಿಗೆ ಧನ ಇಲ್ಲ.
ದೇವತೆಗಳು ದೈತ್ಯರು, ಅವರಲ್ಲಿ ಇಂದ್ರಿಯ, ಅವರಲ್ಲಿ ಶರೀರ, ಅವರಿಗೆ ಅಮೃತ ಕುಡಿಬೇಕು ಎಂಬತಕ್ಕಂಥ ಇಚ್ಛೆ, ಅಮೃತವನ್ನು ಪಡೆಯಲಿಕ್ಕೆ ಕಡೆಯುವಂತಹ ಪ್ರಯತ್ನ, ಇದೆಲ್ಲ ಸಮಾನವಾಗಿದೆ. ಆದರೆ ಅಮೃತ ದೇವತೆಗಳಿಗೆ ಸಿಕ್ತು, ದೈತ್ಯರಿಗೆ ಸಿಗಲಿಲ್ಲ. ಯಾಕೆ? ಕಾರಣ ಹೇಳಬೇಕು. ಅಲ್ಲಿ ದೃಷ್ಟವಾದದ್ದನ್ನು ನಿಯಾಮಕ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದೃಷ್ಟವಾದನ್ನು ಒಪ್ಪಲೇಬೇಕು. ಅಥೋ ಯತ್ಸದ ಸತ್ವಾಭ್ಯಾಂ ಧನ್ಯೇ ಕೋನ್ಯಸ್ತು ನಿರ್ಧನಃ ಅದೃಷ್ಟಂಚ ತದೇಷ್ಟವ್ಯಂ ದೃಷ್ಟವತ್ ಕಾರ್ಯಗೌರವಾತ್. ಅದರಿಂದ ಏನು ಹೇಳಬೇಕು? ಇವನು ಧನಿಕ, ಇವನಲ್ಲಿ ಅದೃಷ್ಟ ಇದೆ, ಪುಣ್ಯ ಇದೆ, ಆದರೆ ಪಾಪ ಇಲ್ಲ, ಆದ್ದರಿಂದ ಇವನು ಧನಿಕ. ಅವನು ದರಿದ್ರ, ಅವನಲ್ಲಿ ಪಾಪ ಇದೆ, ಪುಣ್ಯ ಇಲ್ಲ. ಇವನಲ್ಲಿ ಪುಣ್ಯ ಇದೆ, ಪಾಪ ಇಲ್ಲ, ಅವನಲ್ಲಿ ಪಾಪ ಇದೆ, ಪುಣ್ಯ ಇಲ್ಲ, ಆದ್ದರಿಂದಾಗಿ ಅವನು ದರಿದ್ರ ಅಂತ. ಯತ್ ಸದಸತ್ವಾಭ್ಯಾಂ, ಯಾವ ಪುಣ್ಯ ಪಾಪ, ಆ ಪುಣ್ಯ ಎಂಬತಕ್ಕಂಥದ್ದು ಇದೆ, ಪಾಪ ಇಲ್ಲ. ಸತ್ ಒಂದರ ಅಸ್ತಿತ್ವ, ಇನ್ನೊಂದರ ಅಸತ್ವ, ಇಲ್ಲದೇ ಇರುವಿಕೆ. ಶ್ರೀಮಂತನಾದವನಲ್ಲಿ ಪುಣ್ಯದ ಅಸ್ತಿತ್ವ, ಪಾಪದ ಅಸ್ತಿತ್ವಾಭಾವ. ಅದೇ ದರಿದ್ರನಲ್ಲಿ ಆಗಬೇಕಾದ್ರೆ ಪಾಪದ ಅಸ್ತಿತ್ವ, ಪುಣ್ಯದ ಅಸ್ತಿತ್ವಾಭಾವ. ಇವನಲ್ಲಿ ಪುಣ್ಯ ಇದೆ, ಪಾಪ ಇಲ್ಲ, ಆದ್ದರಿಂದ ಇವನು ಶ್ರೀಮಂತ. ಅವನಲ್ಲಿ ಪಾಪ ಇದೆ, ಪುಣ್ಯ ಇಲ್ಲ, ಆದ್ದರಿಂದ ದರಿದ್ರ ಅಂತ. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಈ ಅದೃಷ್ಟವನ್ನು ಒಪ್ಪಿ ಒಬ್ಬ ಶ್ರೀಮಂತ, ಒಬ್ಬ ಬಡವ ಅಂತ ಹೇಳಬೇಕು. ಯಾಕೆ? ಅದನ್ನು ಹೇಳ್ತಾರೆ, ಅದೃಷ್ಟಂ ತದೇಷ್ಟವ್ಯಂ ದೃಷ್ಟವತ್ ಕಾರ್ಯ ಗೌರವಾತ್. ಕಣ್ಣಿಗೆ ಕಾಣುವಂತಹ ಶ್ರೀಮಂತಿಕೆ ದಾರಿದ್ರ್ಯ, ಇದಕ್ಕೆ ನಾವು ಮಹತ್ವವನ್ನು ಕೊಡಲೇಬೇಕು. ಇವನು ಶ್ರೀಮಂತ, ಇವನು ದರಿದ್ರ, ಅದನ್ನು ಹೇಳದೇ ಇರಲಿಕ್ಕಾಗುತ್ತಾ? ಅದನ್ನು ಒಪ್ಪಿಕೊಳ್ಳೇಬೇಕು. ಅದಕ್ಕೆ ನಾವು ಮಹತ್ವ ಕೊಡಲೇಬೇಕು. ಅದಕ್ಕೆ ಮಹತ್ವ ಕೊಡಬೇಕು ಅಂತಾದರೆ ಆಗ ಅದೃಷ್ಟವನ್ನು ಒಪ್ಪಲೇಬೇಕು. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪುಣ್ಯ ಪಾಪಗಳನ್ನು ಒಪ್ಪಲೇಬೇಕು. ಅವನಿಗೆ ಪುಣ್ಯ ಇದೆ, ಆದ್ದರಿಂದ ಅವನು ಶ್ರೀಮಂತ. ಇವನಿಗೆ ಪುಣ್ಯ ಇಲ್ಲ, ಆದ್ದರಿಂದ ಇವನು ಬಡವ. ಅವನಲ್ಲಿ ಪಾಪ ಇಲ್ಲ, ಆದ್ದರಿಂದ ಅವನು ಶ್ರೀಮಂತ. ಇವನಲ್ಲಿ ಪುಣ್ಯ ಇಲ್ಲ ಅಥವಾ ಪಾಪ ಇದೆ, ಆದ್ದರಿಂದ ಇವನು ಬಡವ ಅಂತ ಈ ರೀತಿಯಲ್ಲಿ ಹೇಳಲೇಬೇಕು. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪುಣ್ಯ ಪಾಪ ಅದೃಷ್ಟವನ್ನು ಒಪ್ಪಲೇಬೇಕು. ಇದು ಯುಕ್ತಿ. ಅದೇ ಕಣ್ಣಿಗೆ ಕಾಣದೇ ಇರೋದು ಇದೆ ಅಂತ ಹೇಳಬೇಕು. ಅದೇ ಯಾವುದು ಹಣಕ್ಕೆ ಕಾರಣವಾಗಿದೆಯೋ ಅದು ಪುಣ್ಯ, ಯಾವುದು ಪಾಪಕ್ಕೆ ಕಾರಣವಾಗಿದೆಯೋ ಅದು, ಯಾವುದು ದುಃಖಕ್ಕೆ ಕಾರಣವಾಗಿದೆಯೋ, ದಾರಿದ್ರ್ಯ ಕಾರಣವಾಗಿ ಅದು ಪಾಪ. ಯಾವುದು, ಒಂದು ನಿಮಿಷ, ಯಾವುದು ನೀರಿಡಿಕೆ, ಯಾವುದು ಹಸಿವೆ ಕಾಣಿಸುತ್ತಾ? ಏನು ಮಾಡ್ತೀರಾ? ನೀರು ಕುಡ್ದ, ಆದ್ದರಿಂದ ಬಾಯಾರಿಕೆ. ಊಟ ಮಾಡ್ದ ಹೇಳ್ತೀರಾ ಇಲ್ಲ? ಹಾಗಾದರೆ ಕಾರಣವನ್ನು ಇಟ್ಕೊಂಡು ಅವನಿಗೆ ಏನು ಇದೆ ಅನ್ನೋದನ್ನು ತೀರ್ಮಾನ ಮಾಡ್ತೀರ. ಊಟ ಮಾಡಿದ್ರೆ ಅವನಿಗಿರ್ತಕ್ಕಂಥದ್ದು ಹಸಿವೆ ಅಂತೀರ, ನೀರು ಕುಡ್ದಿದ್ದರಿಂದ ಅವನಿಗೆ ಬಾಯಾರಿಕೆ ಅಂತೀರ. ಹಾಗೆ ಹಣ ಇದೆ ಅಂತಂದರೆ ಪುಣ್ಯ, ದುಃಖ ಇದೆ, ದಾರಿದ್ರ್ಯ ಇದೆ ಅಂತಂದರೆ ಪಾಪ ಅಂತ ಅರ್ಥ. ಕಾಣಲ್ಲ, ಎರಡು ಹಸಿವೆ ಬಾಯಾರಿಕೆ ಕಾಣಲ್ಲ, ಅದರ ನಿವಾರಣೆಗೆ ಕಾರಣ ಯಾವುದೋ ಅದನ್ನು ಇಟ್ಕೊಂಡು ಏನೋ ತೀರ್ಮಾನ ಮಾಡ್ತೇವೆ. ಹಾಗೆ ಇಲ್ಲಿ ಪಾಪ ಪುಣ್ಯ ಕಾಣಲ್ಲ, ಅದರ ಫಲಗಳೇನಿದೆಯಲ್ಲ ಅದು ಶ್ರೀಮಂತಿಕೆ, ದಾರಿದ್ರ್ಯ, ಅದರಿಂದ ಪುಣ್ಯ ಪಾಪವು ಅಂತ ತೀರ್ಮಾನ ಮಾಡ್ತೇವೆ. ಹಾಂ, ಹೌದು ಹೌದು. ಅತಃ ಆದ್ದರಿಂದ ಯತ್ ಸದಸತ್ವಾಭ್ಯಾಂ, ಯಾವ ಪುಣ್ಯ ಪಾಪಗಳ ಇರುವಿಕೆ, ಇಲ್ಲದೇ ಇರುವಿಕೆ, ಇವುಗಳಿಂದ ಏಕಃ ಒಬ್ಬನು, ಧನಿ ಶ್ರೀಮಂತನು, ಅನ್ಯಸ್ತು ಇನ್ನೊಬ್ಬನಾದರೂ, ಯದ್ ಅಸತ್ವ ಸತ್ವಾಭ್ಯಾಂ, ಯಾವ ಪುಣ್ಯದ ಇರುವಿಕೆ, ಪಾಪದ ಇರುವಿಕೆ, ಪುಣ್ಯದ ಇಲ್ಲದೇ ಇರುವಿಕೆ, ಪಾಪದ ಇರುವಿಕೆ, ಇವುಗಳಿಂದ ನಿರ್ಧನಃ ದರಿದ್ರ ಆಗಿರುವನು. ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂತಹ ತತ್ ಆ ಪುಣ್ಯ ಪಾಪಗಳು, ಕಾರ್ಯಗೌರವಾತ್ ಕಂಡಿರುವಂತಹ ವಸ್ತುವನ್ನು ನಾವು ಮಹತ್ವ ಉಳ್ಳದ್ದು ಎಂಬುದಾಗಿ ಒಪ್ಪಬೇಕಾಗಿರುವುದರಿಂದ, ದೃಷ್ಟವತ್ ಪ್ರತ್ಯಕ್ಷ ಸಿದ್ಧವಾದಂಥ ಸ್ಥಳದಲ್ಲಿ ಹೇಗೋ ಹಾಗೆ ಏಷ್ಟವ್ಯಂ ಒಪ್ಪಲೇಬೇಕು. ಅತಃ ಆದ್ದರಿಂದ ಯತ್ ಸದಸತ್ವಾಭ್ಯಾಂ, ಯಾವ ಪುಣ್ಯ ಪಾಪಗಳ ಇರುವಿಕೆ, ಇಲ್ಲದೇ ಇರುವಿಕೆ, ಇವುಗಳಿಂದ
ಏಕಃ ಒಬ್ಬನು ಧನಿ ಶ್ರೀಮಂತನು, ಪುಣ್ಯ ಇದೆ ಪಾಪ ಇಲ್ಲ, ಅದರಿಂದಾಗಿ ಇವನು ಶ್ರೀಮಂತನು. ಅನ್ಯಸ್ತು ಇನ್ನೊಬ್ಬನಾದರೂ ಪಾಪ ಇದೆ ಪುಣ್ಯ ಇಲ್ಲ, ಆದ್ದರಿಂದ ಅವನು ನಿರ್ಧನಃ ಬಡವನು. ಹೀಗೆ ಅದೃಷ್ಟಂ ಕಣ್ಣಿಗೆ ಕಾಣದೇ ಇರತಕ್ಕಂತಹ ತತ್ ಆ ಪುಣ್ಯ ಪಾಪಗಳು ಕಾರ್ಯಗೌರವಾತ್ ಕಣ್ಣಿಗೆ ಕಾಣುವಂತಹ ವಸ್ತುವಿಗೆ ಮಹತ್ವವನ್ನು ಕೊಡಬೇಕಾಗಿರುವುದರಿಂದ ದೃಷ್ಟವತ್ ಪ್ರತ್ಯಕ್ಷ ಸಿದ್ಧವಾದಂಥ ಸ್ಥಳದಲ್ಲಿ ಹೇಗೋ ಹಾಗೆ ಯಷ್ಟವ್ಯಂ ಒಪ್ಪಲೇಬೇಕು. ಹಾಂ ಆಗ್ತದೆ, ಆಗಲಿ. ಆವಾಗ ಪುಣ್ಯ ಮಾಡಿದರೆ ಧನವಂತ ಆಗ್ತಾನೆ, ಪುಣ್ಯ ಮಾಡಿಲ್ಲ ಅಂತಾದರೆ ಅದೇ ಆವಾಗ ಪಾಪ ಹೋಯಿತು ಪುಣ್ಯ ಬಂತು, ಪುಣ್ಯ ಮಾಡಿದ್ದಾನೆ ಅಂತ. ಇವಾಗ ನಾವು ನೋಡ್ತೇವಲ್ಲ, ಎಷ್ಟೋ ಜನ ಬಡವರಾಗಿದ್ದಾರೆ, ತುಂಬ ಪುಣ್ಯ ಮಾಡ್ತಾಯಿದ್ದಾರೆ, ತುಂಬ ಪುಣ್ಯ ಮಾಡ್ತಾಯಿದ್ದಾರೆ, ಆದರೆ ಬಡವರಾಗಿದ್ದಾರೆ. ಅವ್ರು ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ? ಮುಂದಿನ ಜನ್ಮದಲ್ಲಿ, ಆ ಜನ್ಮದಲ್ಲೂ ಆಗ್ಬೋದು. ಕುಚೇಲನೇ ಆಗಿದ್ದರೆ ನೀವು ಅವಾಗ ಈ ಜನ್ಮದಲ್ಲೇ ಆವಾಗ ಕೃಷ್ಣನ ಅನುಗ್ರಹದಿಂದ ಶ್ರೀಮಂತರಾಗ್ಬೋದು, ಹೌದಲ್ಲ? ಅಲ್ಲಿ ತನಕ ಬಡವ. ಜ್ಞಾನದಲ್ಲೇ ಆಗಲಿ ಅಂತ ಯಾವ ಶ್ರೀಮಂತಿಕೆ ಬೇಕೋ ಆ ಶ್ರೀಮಂತಿಕೆ. ಅದೇ ಅದೇನು ಪ್ರಾರಬ್ಧ ಕರ್ಮ ಆಗುತ್ತೆ? ಈ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಈ ಜನ್ಮದಲ್ಲಿ ಕೆಲವರಿಗೆ ಪುಣ್ಯ ಫಲ ಸಿಗುತ್ತೆ, ಕೆಲವರಿಗೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲದಿಂದ ಈ ಜನ್ಮದಲ್ಲಿ ಸಿಗೋದಲ್ಲ, ಬೇರೆ ಜನ್ಮದಲ್ಲಿ ಸಿಗುತ್ತೆ. ಪ್ರಾರಬ್ಧ ಕರ್ಮದಿಂದಲೇ ಈಗ ಅವರಿಗೆ ಫಲ ಸಿಕ್ಕಿರೋದು. ಹಿಂದಿನ ಕರ್ಮ ಮಾಡಿದ್ರೂ ಅದು ಈಗ ಫಲ ಕೊಡ್ತು. ಈಗೇನು ಕರ್ಮ ಮಾಡಿದ್ದಾರೆ ಅದರಿಂದ ಮುಂದೆ ಫಲ ಪಡಿತಾರೆ. ಈಗೂ ಆಗ್ಬೋದು. ಈಗ ನೀವೊಂದು ಮಾವಿನ ಕೊಟ್ಟೆ ಹಾಕಿದ್ದೀರ, ಅದೇನಾಯಿತು? ನೀವಿದ್ದಾಗೆ ಫಲ ಕೊಡ್ಬೋದು, ಇಲ್ಲ ಯಾವಾಗೋ ಫಲ ಕೊಡ್ಬೋದು. ಹಾಗಾದರೆ ಆ ಮಾವಿನ ಬೀಜದಿಂದ ಮರದಲ್ಲಿ ಹಣ್ಣು ಬಂತು ಅಂತಂದರೆ ಆವಾಗ ನಾವಿದ್ದಾಗೂ ಬರ್ಬೋದು ಅಥವಾ ನಾವು ಹೋದ್ಮೇಲೂ ಬರ್ಬೋದು. ಹಾಗೆ ನಾವು ಮಾಡಿದ ಪುಣ್ಯಕರ್ಮ ಅದು ನಾವಿದ್ದಾಗೆ ಫಲ ಕೊಡ್ಬೋದು. ಅತ್ಯುತ್ಕಟೈ ಪುಣ್ಯ ಪಾಪೈ ಯಹೈವ ಫಲ ಮುಷ್ಯತೆ. ನಾವು ಮಾಡಿದ ಅತಿಯಾದ ಪುಣ್ಯ ಅದಕ್ಕೆ ಇಲ್ಲೇ ಫಲ ಸಿಗುತ್ತೆ, ಅತಿಯಾದ ಪಾಪ ಅದಕ್ಕೆ ಫಲ ಇಲ್ಲೇ ಸಿಗುತ್ತೆ. ಅಲ್ಪ ಸ್ವಲ್ಪ ಪುಣ್ಯ ಪಾಪ ಅಂದರೆ ಜನ್ಮಾಂತರದಲ್ಲಿ, ಅತಿಯಾದ ಪುಣ್ಯ ಕುಚೇಲ ಅತಿಯಾದ ಪುಣ್ಯ ಮಾಡಿದ್ದ, ಅದಕ್ಕೋಸ್ಕರ ಈ ಜನ್ಮದಲ್ಲೇ ಫಲ ಸಿಕ್ತು. ಫಲ ಸಿಕ್ತು ಅಂತಂದರೆ ಆವಾಗ ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯಕರ್ಮ ಇದೆಯಲ್ಲ ಅದೇನೇ ಪ್ರಾರಬ್ಧ ಆಯಿತು, ಹಿಂದೆ ಮಾಡಿದ್ದು ಅಂತ ಅಷ್ಟೇ. ನೀವೇನು ಬೇಕಾದ್ರೂ ಇವತ್ತು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರಿ, ನಿಮ್ಗೆ ಹೋಗ್ಬೇಕಾದ್ರೆ ಒಂದು 100 ರೂಪಾಯಿ ಸಿಕ್ತು, ಅದೇ ನೀವು ಇದು ಪ್ರಾರಬ್ಧ ಆಯಿತು. 100 ನಮಸ್ಕಾರ ಹಾಕಿದ್ದಕ್ಕೆ 100 ರೂಪಾಯಿ ಸಿಕ್ತು. 100 ರೂಪಾಯಿ ಸಿಗೋಕ್ಕಿಂತ ಮೊದಲು ಮಾಡಿದಿರಲ್ಲ, ಕಾರಣ ಆಯ್ತಲ್ಲ. ಅದೇನೆ ಮೊದಲು ಮಾಡಿದ್ದು ಅಂತ ಅರ್ಥ. ಅಷ್ಟೇ. ಯದ್ ಸದಸತ್ವಾಭ್ಯಾಂ ಅದಕ್ಕೆ ಅರ್ಥ ಬರೀತಾರೆ, ಪುಣ್ಯ ಪಾಪ ಸದಸತ್ವಾಭ್ಯಾಂ. ಧನಿಕನಲ್ಲಿ ಪುಣ್ಯ ಇದೆ, ಪಾಪ ಎಂಬತಕ್ಕಂಥದ್ದು ಇಲ್ಲ. ಹಾಗೇ ದರಿದ್ರನಾಗಬೇಕಾದ್ರೆ ಪಾಪ ಇದೆ, ಪುಣ್ಯ ಎಂಬತಕ್ಕಂಥದ್ದಿಲ್ಲ. ತತ್ ಪುಣ್ಯ ಪಾಪ ರೂಪಂ ತತ್ ಅಂತಿದೆ ಅಲ್ಲಿ. ತದಾ ಏಷ್ಟವ್ಯಂ, ತದ್ ಏಷ್ಟವ್ಯಂ ಅದನ್ನು, ಅದು ಅಂದರೆ ಯಾವುದು? ಪುಣ್ಯ ಪಾಪ ರೂಪವಾದ ಅದೃಷ್ಟ, ಅದನ್ನು ನಾವು ಒಪ್ಪಲೇಬೇಕು. ತದ್ಧೇತು ಶುಭ ಕರ್ಮಾದೇಃ ಅತ್ರಾದೃಷ್ಟಸ್ಯ ಸರ್ವಥಾ ಕರಣಾಯಾನ್ಯದೇಹೇಷು ನಿತ್ಯೋನ್ಯೋಪ್ಯಸ್ತಿ ದೇಹಭೃತ್. ಇಷ್ಟರ ತನಕ ಅದೃಷ್ಟ ಇದೆ ಅಂತ ಸಾಧನೆ ಮಾಡೋದು. ಈಗ ಅದೃಷ್ಟಕ್ಕೆ ಆಶ್ರಯವಾಗಿರ್ತಕ್ಕಂತಹ ಒಬ್ಬ ಆತ್ಮ ಇದ್ದಾನೆ. ಅವರು ಆತ್ಮನನ್ನು ಒಪ್ಪಲ್ಲ. ಚಾರ್ವಾಕ ಮತದಲ್ಲಿ ದೇಹವೇ ಆತ್ಮ, ದೇಹಾತಿರಿಕ್ತವಾದ ಆತ್ಮ ಇಲ್ಲ ಅಂತ ಹೇಳ್ತಾರೆ.
ನಾವೇನು ಹೇಳ್ತೇವೆ? ದೇಹ ಬೇರೆ, ಆತ್ಮ ಬೇರೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಅಂತ. ಅಥವಾ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇಲ್ಲೇನು ಹೇಳಿದ್ರು? ದೇಹ ಅತಿರಿಕ್ತನಾದ ಆತ್ಮ ಇದ್ದಾನೆ, ಆ ಆತ್ಮನಿತ್ಯ ಅಂದರು ಮೊದಲನೇ ಶ್ಲೋಕದಲ್ಲಿ. ನತ್ವೇವಾಹಂ ಎಂಬಲ್ಲಿ ದೇಹಾತಿರಿಕ್ತ ಆತ್ಮನಿತ್ಯ ಅಂದರು. ಎರಡನೇ ಶ್ಲೋಕದಲ್ಲಿ ದೇಹಾತಿರಿಕ್ತ ಆತ್ಮ ಇದ್ದಾನೆ ಅಂತಂದರು. ಹಾಗೆ ಆತ್ಮ ನಿತ್ಯ, ದೇಹಾತಿರಿಕ್ತ ಆತ್ಮ ಇದ್ದಾನೆ ಅಂತ. ಆ ಚಾರ್ವಾಕರು ದೇಹಾತಿರಿಕ್ತ ಆತ್ಮನನ್ನೂ ಒಪ್ಪಲ್ಲ, ಆತ್ಮ ಇಲ್ಲ ಆದ್ದರಿಂದ ನಿತ್ಯನೂ ಅಲ್ಲ. ಈ ದೇಹ ಹುಟ್ಟಿತು ಅಂದರೆ ಆತ್ಮ ಹುಟ್ಟದ, ದೇಹ ಹೋಯಿತು ಅಂದರೆ ಆತ್ಮ ಸತ್ತೋದ. ಅಂದರೆ ಆತ್ಮ ನಿತ್ಯನೂ ಅಲ್ಲ, ದೇಹಾತಿರಿಕ್ತ ಆತ್ಮವೂ ಇಲ್ಲ ಅಂತಾನೆ. ಈಗ ವಾದಿರಾಜರು ದೇಹಾತಿರಿಕ್ತ ಆತ್ಮನೂ ಇದ್ದಾನೆ, ದೇಹಾತಿರಿಕ್ತ ಆತ್ಮ ನಿತ್ಯನೂ ಆಗಿದ್ದಾನೆ ಅಂತ ಒಪ್ಪಬೇಕು ಅಂತ ಈ ಅದೃಷ್ಟದಿಂದಲೇ ಸಾಧನೆ ಮಾಡ್ತಾಯಿದ್ದಾರೆ. ಅದೃಷ್ಟ ಒಪ್ಪದ್ರಿ ಅಂತಂದರೆ ದೇಹಾತಿರಿಕ್ತ ಆತ್ಮನನ್ನು ಒಪ್ಪಬೇಕು, ದೇಹಾತಿರಿಕ್ತ ಆತ್ಮನನ್ನು ನಿತ್ಯ ಅಂತಲೂ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ತದ್ಧೇತು ಶುಭಕರ್ಮಾದೇಹೇ ಅತ್ರ ಅದೃಷ್ಟಸ್ಯ ಅಂತ. ಅವನಿಗೆ ಶ್ರೀಮಂತಿಕೆ ಇದೆ, ಶ್ರೀಮಂತಿಕೆ ಬರಲಿಕ್ಕೆ ಈ ಜನ್ಮದಲ್ಲಿ ಕಾರಣ ಇಲ್ಲ. ಹುಟ್ಟಬೇಕಾದ್ರೆ ಅವನು ಶ್ರೀಮಂತನಾಗಿ ಹುಟ್ಟಿದ್ದಾನೆ, ಆಗರ್ಭ ಶ್ರೀಮಂತ. ಹಾಗಾದರೆ ಅವನಿಗೆ ಶ್ರೀಮಂತಿಕೆ ಬರಲಿಕ್ಕೆ ಈ ಜನ್ಮದಲ್ಲಿ ಕಾರಣ ಎಂಬತಕ್ಕಂಥದ್ದಿಲ್ಲ. ಅತ್ರ ಅದೃಷ್ಟಸ್ಯ ಅಂತ ಈ ಜನ್ಮದಲ್ಲಿ ಕಾಣ್ತಾ ಇಲ್ಲ. ಯಾವುದದು? ಶುಭಕರ್ಮ. ಅವನು ಮಾಡಿರ್ತಕ್ಕಂಥ ಪುಣ್ಯಕರ್ಮ ಈ ಜನ್ಮದಲ್ಲಿ ಕಾಣ್ತಾ ಇಲ್ಲ. ಅಥವಾ ಈಗೂ ಆಗ್ಬೋದು, ಆಯಿತಾ? ಒಬ್ಬ ಕೆಟ್ಟದನ್ನೇ ಮಾಡ್ತಿದ್ದಾನೆ, ಆದರೆ ಅವನಿಗೆ ಬೇಕಾದ ಹಾಗೆ ಸಂಪತ್ತು ಸುರಿತಾ ಇರುತ್ತೆ. ಹೌದಲ್ವೋ? ಇವತ್ತು ನಮಗೆಲ್ಲ ಸಮಸ್ಯೆ ಆಗಿರೋದು ಅದೇನೆ. ಯಾರು ಧರ್ಮ ಪಾಠ ಅಂತೆಲ್ಲ ಇಟ್ಕೊಂಡಿದ್ದಾರೋ ಅಂಥವರಿಗೆಲ್ಲ ಕಷ್ಟವೇ ಆಯಿತು. ಯಾರು ಎಲ್ಲವನ್ನು ಬಿಟ್ಟಿದ್ದಾರೋ ಅವರು ಆರಾಮಾಗಿದ್ದಾರೆ. ಹಾಗಾದರೆ ಅತ್ರ ಈ ಜನ್ಮದಲ್ಲಿ ಶ್ರೀಮಂತಿಕೆ ಇದೆ, ಆದರೆ ಅವನು ಒಂದು ಒಳ್ಳೆಯ ಕೆಲಸ ಮಾಡ್ತಿಲ್ಲ. ಶುಭಕರ್ಮ ಎಂಬತಕ್ಕಂಥದ್ದು ಅದೃಷ್ಟ. ಹಾಗಾದರೆ ನಾವು ಹಿಂದೆ ನೋಡಿದೆವು, ಅವನಿಗೆ ಹಣ ಬರಬೇಕು ಅಂತಂದರೆ ಪುಣ್ಯ ಇರಬೇಕು ಅಂತ. ಆದರೆ ಆ ಪುಣ್ಯ ಈ ಜನ್ಮದಲ್ಲಿ ಇಲ್ಲ. ಹಾಗಾದರೆ ಪುಣ್ಯ ಇಲ್ಲದೇ ಧನ ಬರಲಿಕ್ಕಿಲ್ಲ. ಈ ಜನ್ಮದಲ್ಲಿ ಪುಣ್ಯ ಇಲ್ಲ, ಪುಣ್ಯ ಇಲ್ಲದೇನೆ ಹಣ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹಣ ಬಂದಿದೆ ಅಂದರೆ ಏನು ಹೇಳಬೇಕು? ಪುಣ್ಯ ಇದೆ ಅಂತ ಹೇಳಬೇಕು. ಪುಣ್ಯ ಈ ಜನ್ಮದಲ್ಲಿ ಮಾಡಿಲ್ಲ. ನಾವು ನೋಡ್ತೇವೆ, ಇದೆ ಹುಟ್ಟಿದಾಗಿಂದ ನೋಡ್ತಿದ್ದೇವೆ, ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ. ಒಬ್ರಿಗೆ 10 ರೂಪಾಯಿ ತೆಗೆದು ಕೊಟ್ಟಿಲ್ಲ. ಅಂತಹ ವ್ಯಕ್ತಿಯಲ್ಲಿ ಹಣ ಸುರಿತಾ ಇದೆ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಕರಣಾಯ ಅನ್ಯದೇಹೇಶು ನಿತ್ಯ ಅನ್ಯ ಅಪಿ ಅಸ್ತಿ ದೇಹಭೃತ್. ಅದರ ಅವನು ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ದೇಹದಲ್ಲಿ ಪುಣ್ಯಕರ್ಮವನ್ನು ಮಾಡಿದ್ದಾನೆ. ಆ ಪುಣ್ಯಕರ್ಮ ಇದೇನಾಗಿತ್ತು? ಅವನ ಆತ್ಮದಲ್ಲಿ ಇತ್ತು. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮ ಅದು ಆ ಜನ್ಮದಲ್ಲಿ ಇದ್ದ ಆತ್ಮ, ಈ ಜನ್ಮದಲ್ಲಿದ್ದ ಆತ್ಮ ಒಂದೇ, ದೇಹದಲ್ಲಿದ್ದ ಆತ್ಮ ಒಬ್ಬನೇ. ಆದ್ದರಿಂದ ದೇಹ ಭೃತ್ ನಿತ್ಯ ಅನ್ಯ. ಈ ದೇಹವನ್ನು ಧಾರಣೆ ಮಾಡಿರ್ತಕ್ಕಂತಹ, ದೇಹಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಆತ್ಮ ಇದ್ದಾನೆ, ಅದನ್ನು ಒಪ್ಪಬೇಕು. ಆದ್ದರಿಂದ ದೇಹಾತಿರಿಕ್ತ ಆತ್ಮ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಕರ್ಮದಿಂದ ಈ ಜನ್ಮದಲ್ಲಿ ಅವನು ಪುಣ್ಯವನ್ನು ಮಾಡದಿದ್ದರೂ ಕೂಡ ಅವನಿಗೆ ಧನ ಬರ್ತಾ ಇದೆ. ಒಬ್ಬ ಈ ಜನ್ಮದಲ್ಲಿ ತುಂಬ ಪುಣ್ಯ ಮಾಡ್ತಾ ಇದ್ದಾನೆ, ಆದರೆ ಅವನಿಗೆ ದಾರಿದ್ರ್ಯವೇ ಇದೆ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪ ಎಂಬತಕ್ಕಂಥದ್ದು ಈ ಜನ್ಮದಲ್ಲಿ ಪಾಪ ಮಾಡಲಿಲ್ಲ ಅಂತಾದರೂ ಕೂಡ ಆ ಪಾಪದ ಫಲವಾಗಿ ಅವನಿಗೆ ದಾರಿದ್ರ್ಯ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನೇನಾಗಬೇಕು? ಅದೃಷ್ಟ, ಅದೃಷ್ಟಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಅದೃಷ್ಟ ಇರುವಂಥ ಆತ್ಮ ಹಿಂದಿನ ದೇಹಗಳಲ್ಲಿ ಈ ದೇಹದಲ್ಲಿ ಒಬ್ಬನೇ, ಅರ್ಥಾತ್ ನಿತ್ಯ ಅನ್ನೋದನ್ನು ಒಪ್ಪಬೇಕು. ಅತ್ರ ಈ ಜನ್ಮದಲ್ಲಿ ಸರ್ವಥಾ ನಿಶ್ಚಯವಾಗಿ ಅದೃಷ್ಟಸ್ಯ ಕಾರಣವಾಗಿರ್ತಕ್ಕಂತಹ ತದ್ಧೇತು ಶುಭಕರ್ಮಾದೇಹೇ, ಕಾಣದೇ ಇರುವಂತಹ ತದ್ಧೇತು ಶುಭಕರ್ಮಾದೇಹೇ, ಶ್ರೀಮಂತಿಕೆಗೆ ಕಾರಣವಾಗಿರ್ತಕ್ಕಂತಹ ಪುಣ್ಯ, ಬಡತನಕ್ಕೆ ಕಾರಣವಾಗಿರ್ತಕ್ಕಂತಹ ಪಾಪ, ಈ ಕರ್ಮಗಳ ಕರಣಾಯ ಮಾಡುವಿಕೆಗೋಸ್ಕರ
ಅನ್ಯದೇಹೇಶು ಜನ್ಮಾಂತರ ದೇಹಗಳಲ್ಲಿ ನಿತ್ಯ ನಾಶರಹಿತನಾಗಿರ್ತಕ್ಕಂತಹ ಅನ್ಯ ದೇಹ ಭಿನ್ನನಾದಂತಹ ದೇಹಭೃತ್ ಆತ್ಮನು ಅಸ್ತಿ ಇದ್ದಾನೆ. ಅತ್ರ ಈ ಜನ್ಮದಲ್ಲಿ ಸರ್ವಥಾ ನಿಶ್ಚಯವಾಗಿ ಅದೃಷ್ಟಸ್ಯ ಕಾಣದೇ ಇರುವಂತಹ ತದ್ಧೇತು ಶುಭಕರ್ಮಾದೇಹೇ ಶ್ರೀಮಂತಿಕೆ ಬಡತನ ಇವುಗಳಿಗೆ ಕಾರಣವಾಗಿರ್ತಕ್ಕಂತಹ ಪುಣ್ಯ ಪಾಪ ಕರ್ಮಗಳ ಕರಣಾಯ ಮಾಡುವುದಕ್ಕೋಸ್ಕರ ಅನ್ಯದೇಹೇಶು ಜನ್ಮಾಂತರದಲ್ಲಿ ಇರತಕ್ಕಂತಹ ದೇಹಗಳಲ್ಲಿ ನಿತ್ಯ ನಾಶರಹಿತನಾದ ನಿತ್ಯನಾದಂತಹ ಅನ್ಯ ದೇಹಕ್ಕಿಂತ ಭಿನ್ನನಾದಂತಹ ದೇಹಭೃತ್ ಆತ್ಮನು ಅಸ್ತಿ ಇದ್ದಾನೆ. ತದ್ಧೇತು ಅದಕ್ಕೆ ತಸ್ಯ ಹೇತು ತಸ್ಯ ಅಂದರೆ ಅದಕ್ಕೆ ಅಂದರೆ ಬಡತನ ದಾರಿದ್ರ್ಯ ಇದಕ್ಕೆ ಹೇತು ಕಾರಣವಾದದ್ದು. ತಸ್ಯ ಹೇತು ತದ್ಧೇತು. ಯಾರು ಆದರೆ ಚಾರ್ವಾಕರು ಮಾತ್ರ ಆತ್ಮ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ದೇಹವೇ ಆತ್ಮ ಅಂದ ಆತ್ಮ ಅನಿತ್ಯ, ದೇಹಕ್ಕಿಂತ ಬೇರೆಯಾದ ಆತ್ಮವೇ ಇಲ್ಲ ಅಂತ ಚಾರ್ವಾಕರು ಹೇಳೋದು. ಉಳಿದವರೆಲ್ಲ ದೇಹ ಬಿಟ್ಟ ಆತ್ಮ ಇದೆ ಅಂತಾರೆ. ಚಾರ್ವಾಕ ಮಾತ್ರ ದೇಹಾತಿರಿಕ್ತ ಆತ್ಮ ಇಲ್ಲ ಅಂತ ಹೇಳ್ತಾನೆ. ಜೈನರು ಬೌದ್ಧರು ಇವರೆಲ್ಲ ದೇಹಾತಿರಿಕ್ತ ಆತ್ಮ ಒಪ್ತಾರೆ, ಚಾರ್ವಾಕ ಮಾತ್ರ ಒಪ್ಪಲ್ಲ. ದೇಹ ಅತಿರಿಕ್ತ ಆತ್ಮವೇ ಇಲ್ಲ ಅಂದರೆ ನಿತ್ಯ ಇಲ್ಲಿ ಬಂತು. ದೇಹ ಹುಟ್ಟಿದಾಗ ಆತ್ಮ ಹುಟ್ಟಿತು, ದೇಹ ನಾಶ ಆದಾಗ ಆತ್ಮ ಸಾಯಿತು, ಮತ್ತು ನಿತ್ಯ ಇಲ್ಲಿ. ಯಾವಜ್ಜೀವೇ ಸುಖಂಜೀವೇತ್ ಋಣಂಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಅವನು ಹೇಳ್ತಾನೆ, ಇರುವಷ್ಟು ಕಾಲ ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾವು ಪಂಚಭಕ್ಷ ಪರಮಾಣುವನ್ನೇ ಊಟ ಮಾಡಬೇಕು. ಅಯ್ಯೋ ಸಾಲ ಮಾಡಿ ಸಾಲ ಕೊಡದೆ ಸತ್ತರೆ ಪಾಪ ಬರುತ್ತೆ ಅಂತಂದರೆ ಪಾಪ ಎಲ್ಲಿರಬೇಕು? ಆತ್ಮನಲ್ಲಿರಬೇಕು. ಭಸ್ಮೀಭೂತಸ್ಯ ದೇಹಸ್ಯ, ಈ ದೇಹವೇ ಆತ್ಮ, ಈ ದೇಹವನ್ನು ಸುಟ್ಟಾಕಿದ್ದಾರೆ ಅಂದಮೇಲೆ ಈ ಪಾಪ ಎಲ್ಲಿ ಬರುತ್ತೆ, ಪುಣ್ಯ ಎಲ್ಲಿ ಬರುತ್ತೆ? ಅಂದ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅಂತ ಅವನು ಹೇಳ್ತಕ್ಕಂಥದ್ದು. ಆದರೆ ನಾವು ಹೇಳ್ತಾ ಇದ್ದೇವೆ, ಈಗ ಅವನಿಗೆ ಶ್ರೀಮಂತಿಕೆ, ಇನ್ನೊಬ್ಬನಿಗೆ ದಾರಿದ್ರ್ಯ ಇದೆ. ಶ್ರೀಮಂತಿಕೆಯ ದಾರಿದ್ರ್ಯಕ್ಕೆ ಕಾರಣ ಪುಣ್ಯಪಾಪ. ಪುಣ್ಯಪಾಪ ಈ ಜನ್ಮದಲ್ಲಿ ಮಾಡಿಲ್ಲ. ಹಾಗಾದರೆ ಪುಣ್ಯ ಪಾಪಗಳಿದೆ, ಎಲ್ಲಿ ಮಾಡಿದ್ದಾನೆ? ಜನ್ಮಾಂತರದಲ್ಲಿ ಮಾಡಿದ್ದಾನೆ. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಈ ಜನ್ಮದ ಶ್ರೀಮಂತಿಕೆ ಬಡತನಕ್ಕೆ ಕಾರಣ ಅಂತಾದರೆ ಆ ಪುಣ್ಯಪಾಪ ಎಲ್ಲಿತ್ತು? ಆತ್ಮನಲ್ಲಿತ್ತು. ಹಾಗಾದರೆ ದೇಹಾತಿರಿಕ್ತ ಆತ್ಮ ಅಂತ ಒಪ್ಪಬೇಕು, ದೇಹಾತಿರಿಕ್ತ ಆತ್ಮ ನಿತ್ಯ ಅಂತ ಒಪ್ಪಬೇಕು. ಈಗ ಎರಡೂ ಸಿದ್ಧವಾಗುತ್ತೆ. ಯಾರು? ಆತ್ಮನೇ ಇಲ್ಲ ಅಂದಮೇಲೆ ದೇವರೆಲ್ಲಿ ಬಂತು? ಪರಮಾತ್ಮ ಎಲ್ಲಿ ಬಂತು? ಆತ್ಮನೇ ಇಲ್ಲ ಆಮೇಲೆ ಪರಮಾತ್ಮ, ಅಂದ ಆತ್ಮನೇ ಇಲ್ಲ ಅಂದಮೇಲೆ ಪರಮಾತ್ಮ ಇಲ್ಲವೇ ಇದೆ. ಏನು ಕಾರಣ? ಕಾರಣ ಇದ್ದೇ ಇದೆ, ದೃಷ್ಟವಾದ ಕಾರಣ. ಶುಕ್ರ ಶ್ರೋಣಿತಗಳ ಸಂಬಂಧದಿಂದ ಜೀವ ಹುಡ್ತಾನೆ, ಸ್ತ್ರೀ ಪುರುಷರ ಸಂಪರ್ಕದಿಂದ ಪುರುಷ ಹುಡ್ತಾನೆ, ಅದೇ ಕಾರಣ. ದೃಷ್ಟವಾದ್ದೇ ಕಾರಣ, ಅದೃಷ್ಟವಾದ ಕಾರಣ ಅಲ್ಲ. ನಾವು ಕೇಳ್ತೇವೆ, ಆಚಾರ್ಯರು ಅಲ್ಲಿ ಕೇಳ್ತಾರೆ ಸೂತ್ರ ಭಾಷ್ಯದಲ್ಲಿ, ರೇತೋ ಧಾತು ವಟಕಣಿಕಾ ಘೃತಧೂಮಾದಿ ಅಂತ. ರೇತಸ್ಸಿನಿಂದ ಅಂದರೆ ಶುಕ್ರ ಶೋಣಿತಗಳಿಂದಲೇ ಮಕ್ಕಳಿನ ಜನ್ಮ ಅಂತಂದರೆ ಎಷ್ಟೋ ಸ್ತ್ರೀ ಪುರುಷರಲ್ಲಿ ಶುಕ್ರ ಶೋಣಿತ ಮಿಶ್ರಣ ಇದೆ, ಆದರೆ ದಂಪತಿಗಳೆಲ್ಲರಿಗೂ ಮಕ್ಕಳಿಲ್ಲ. ಏನು ಕಾರಣ? ಅಲ್ಲಿಯೂ ಅದೃಷ್ಟವನ್ನು ಒಪ್ಪಲೇಬೇಕು. ಕೇವಲ ದಾಂಪತ್ಯದಿಂದಲೇ ಮಕ್ಕಳಾಗತ್ತೆ ಅಂತ ಹೇಳೋದಾಗಿದ್ದರೆ ಮದುವೆ ಆದವರು ಎಲ್ರಿಗೂ ಮಕ್ಕಳಾಗಬೇಕಾಗಿತ್ತು, ಆಗೋದಿಲ್ಲ. ಹೌದು, ಅದು ಮಕ್ಕಳ ತಂದೆ ತಾಯಿಗಳ ಅಪೇಕ್ಷೆ ಇರುತ್ತೆ. ಯಾವುದೋ ಒಂದು ಇದು ಅಂಶ ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ದೃಷ್ಟವಾದ್ದೇ ಯಾವುದೋ ಒಂದು ಅಂಶ. ನಾವು ಕೇಳ್ತೇವೆ, ಅಂಶ ಯಾಕೆ ಕಡಿಮೆ ಆಯಿತು? ಒಂದೇ ತಾಯಿಯ ಮಕ್ಕಳಲ್ಲಿ ನಾವು ಕೇಳ್ತೇವೆ, ಒಬ್ಬ ಬುದ್ಧಿಹೀನ, ಇನ್ನೊಬ್ಬ ಬುದ್ಧಿವಂತ.
ಅಂಗವೂ ಇಲ್ಲ. ಅದು ಹೇಳ್ರಿ, ಅದು ಹೇಳ್ಬೋದು. ಯಾವುದೋ ಒಂದು ರೀತಿಯಲ್ಲಿ ಕಾರಣ ಇದೆ ಅಂತ. ಅದು ಯಾಕೆ ಆಯಿತು ಅಂತ ಕೇಳ್ತೇವೆ, ಅದಕ್ಕೆ ಕಾರಣ ಇಲ್ಲ ಅಷ್ಟೇ ಅವರು ಹೇಳು. ಒಂದು ವೇಳೆ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಬಂದುಬಿಟ್ಟು ಒಪ್ಕೋಬೇಕಾಗತ್ತೆ. ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಲೇ ಅದನ್ನೇ ನಿಷೇಧ ಮಾಡಬೇಕು, ನಿರಾಕರಣೆ ಮಾಡಬೇಕು. ಹಾಂ ಹಾಂ ಅದು ಪುರಾಣ ಹೇಳಿತ್ತಲ್ಲ, ಅದಕ್ಕೆ ಯಾರು ಪುರಾಣ ಒಪ್ಪೋದೇ ಇಲ್ಲ. ನಿಮ್ಮ ಪುರಾಣ ಎಲ್ಲ ನಿಮಗೆ ಪುರಾಣ ಪ್ರಮಾಣವೇ ಅಲ್ಲ ಅವರು. ಅದಕ್ಕೆ ಯಾವುದು ಕಾಣುತ್ತೋ ಅದಷ್ಟೇ. ಇಲ್ಲವೇ ಅದೃಷ್ಟಂ ಸಾಧಯಿತ್ವಾ ತದಾಶ್ರಯಂ ನಿತ್ಯಂ ದೇಹಭಿನ್ನ ಚೇತನಮಪಿ ಸಾಧಯತಿ ತದಿತಿ. ಅದೃಷ್ಟ ಪುಣ್ಯಪಾಪಗಳನ್ನು ಸಾಧನೆ ಮಾಡಿ, ತದಾಶ್ರಯಂ ಪುಣ್ಯಪಾಪಗಳಿಗೆ ಆಶ್ರಯವಾಗಿರ್ತಕ್ಕಂತಹ ನಿತ್ಯವಾದ ದೇಹ ಭಿನ್ನ ಚೇತನ, ನಿತ್ಯನೂ ಆದ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ, ಚೇತನ ಆತ್ಮ ಇದ್ದಾನೆ ಎಂಬುದನ್ನು ಸಾಧನೆ ಮಾಡ್ತಾ ಇದ್ದಾರೆ. ಅತ್ರ ಅಂದರೆ ಏತಜ್ಜನ್ಮನಿ, ಈ ಜನ್ಮದಲ್ಲಿ ಅದೃಷ್ಟ ತದ್ದೇತು ಶುಭ ಕರ್ಮಾದೇಹ, ಈ ಜನ್ಮದಲ್ಲಿ ಕಂಡಿಲ್ಲ ಅವನಿಗೆ ಪುಣ್ಯ ಪಾಪಗಳಿಗೆ, ಅಂದರೆ ಶ್ರೀಮಂತಿಕೆಗೆ ಬಡತನಕ್ಕೆ ಕಾರಣವಾದ ಪುಣ್ಯ ಪಾಪಗಳಿಗೆ ಕಾರಣವಾದಂತಹ ಶುಭ ಕರ್ಮ ಈ ಜನ್ಮದಲ್ಲಿ ಕಂಡಿಲ್ಲ. ಅನ್ಯದೇಹೇಶು ಏತತ್ತುಲ್ಯ ಅನ್ಯದೇಹೇಶು, ಈ ಶರೀರಕ್ಕೆ ಸಮಾನವಾದಂಥ ಶರೀರ ಹಿಂದಿನ ಯಾವುದೋ ಜನ್ಮದಲ್ಲಿತ್ತು, ಅಲ್ಲಿ ಅವನು ಪುಣ್ಯಕರ್ಮವನ್ನು ಮಾಡಿದ್ದಾನೆ, ಆದ್ದರಿಂದಾಗಿ ಶುಭ ಕರ್ಮ ಮಾಡಿದ್ದರಿಂದ ಪುಣ್ಯ ಬಂದಿದೆ. ಕೆಟ್ಟ ಕರ್ಮವನ್ನು ಮಾಡಿದ್ದಾನೆ, ಪಾಪ ಬಂದಿದೆ. ಶುಭ ಕರ್ಮ ಮಾಡಿದಿಂದ ಪುಣ್ಯ ಬಂತು, ಅದರಿಂದ ಅವನಿಗೆ ಶ್ರೀಮಂತಿಕೆ ಬಂದಿದೆ. ಅವನು ಕೆಟ್ಟ ಕರ್ಮ ಮಾಡಿದ್ದಾನೆ, ಅದರಿಂದ ಪಾಪ ಬಂತು, ಅದರಿಂದ ದಾರಿದ್ರ್ಯ ಬಂದಿದೆ ಹಿಂದಿನ ಜನ್ಮದಲ್ಲಿ. ಅನ್ಯಃ ಅಂತಿದೆ, ಅದಕ್ಕರ್ಥ ದೇಹಾತ್, ಈ ದೇಹಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅಂತ ಒಪ್ಪಬೇಕು. ಹೀಗೆ ಚಾರ್ವಾಕರ ಸಿದ್ಧಾಂತದಂತೆ ದೇಹ ಅತಿರಿಕ್ತ ಆತ್ಮ ಅವನನ್ನು ಒಪ್ಪಬೇಕಾಗಿರ್ತಕ್ಕಂಥದ್ದು ಅವಶ್ಯಕವೇ ಆಗಿದೆ. ದೇಹವೇ ಆತ್ಮ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಕಾರ್ಯಸ್ಯ ನಿರ್ನಿಮಿತ್ತತ್ವಂ ಉನ್ಮತ್ತೋ ವಕ್ತುಮರ್ಹತಿ ತೃಪ್ತ್ಯರ್ಥಂ ಕೋ ನ ಭುಂಜೀತ ಸುಖಾರ್ಥಂ ನಯತೆ ತಕಃ. ಹೇಳ್ತಾರೆ, ಇವತ್ತೆಲ್ಲ ಬುದ್ಧಿವಾದಿಗಳೇನು ಬುದ್ಧಿಜೀವಿಗಳಂತ ಹೇಳ್ತೀರಲ್ಲ, ಅವರೆಲ್ಲ ಚಾರ್ವಾಕರು. ಹಾಂ, ಅವರೆಲ್ಲ ನಾಸ್ತಿಕರೇ. ನಾಸ್ತಿಕರಲ್ಲಿ ಎರಡು, ದೇವರು ಇಲ್ಲ ಅಂತ ಹೇಳ್ತಕ್ಕಂಥವರು ಕೆಲವರು, ಆದರೆ ಪುಣ್ಯಪಾಪ ಒಪ್ತಾರೆ. ದೇವರಿಲ್ಲ ಅಂತ ಹೇಳ್ತಾರೆ, ಪುಣ್ಯಪಾಪ ಒಪ್ತಾರೆ. ಈ ಜೈನರು ಬೌದ್ಧರೆಲ್ಲ ಅವರು ದೇವರಿಲ್ಲ ಅಂತ ಹೇಳ್ತಾರೆ, ಆದರೆ ಅಹಿಂಸಾ ಪರಮೋ ಧರ್ಮ, ಪುಣ್ಯ ಅದನ್ನು ಒಪ್ತಾರೆ, ಪುಣ್ಯಪಾಪಗಳನ್ನು ಒಪ್ತಾರೆ. ಈ ಚಾರ್ವಾಕ ಇದ್ದಾನಲ್ಲ, ಅವನು ದೇವರನ್ನೂ ಒಪ್ಪಲ್ಲ, ಪುಣ್ಯಪಾಪಗಳನ್ನು ಒಪ್ಪಲ್ಲ. ಅಲ್ಲ, ಬಡತನ ಸಿರಿತನಗಳಿಗೆಲ್ಲ ಕಾರಣವಾಗಿ ಪುಣ್ಯಪಾಪಗಳನ್ನು ಒಪ್ಪಬೇಕು ಅಂತ ಹೇಳಿದ್ರು. ಆದರೆ ಅದೃಷ್ಟವಾದ ಕಾರಣ ಒಪ್ಪಬೇಕಾಗಿಲ್ಲ. ಕಾರಣ ಇಲ್ಲದೇ ಹಾಗಾಗಿದೆ ಅಂತ ಹೇಳೋಣ. ಶ್ರೀಮಂತಿಕೆ ಯಾಕೆ ಬಂತು? ಕಾರಣ ಇಲ್ಲ. ಬಡತನ ಯಾಕೆ ಬಂತು? ಕಾರಣ ಇಲ್ಲ ಅಂತ ಹೀಗೆ ಹೇಳ್ತೇವೆ ಅಂತಂದರೆ, ಅದಕ್ಕೆ ಹೇಳ್ತಾರೆ ಕಾರ್ಯಸ್ಯ ನಿರ್ನಿಮಿತ್ತತ್ವಂ ಉನ್ಮತ್ತೋ ವಕ್ತುಮರ್ಹತಿ. ಕಾರ್ಯ ಕಂಡು ಬರ್ತಾ ಇದೆ, ಕಾರಣವೇ ಇಲ್ಲ ಅಂತ ಹೇಳ್ತಾನೆ. ಯಾರು ಹೇಳಬೇಕು? ಹುಚ್ಚ ಹೇಳಬೇಕು. ಉನ್ಮತ್ತ, ಹುಚ್ಚನಾಗಿರ್ತಕ್ಕಂಥವನು ಕಾರಣ ಇಲ್ಲ ಅಂತ ಹೇಳಬೇಕಷ್ಟೇ ಹೊರತು, ಸ್ವಲ್ಪ ವಿವೇಕಿಯಾಗಿದ್ದಾನೆ ಅಂತಂದರೆ ಅವನು ಕಾರಣ ಇದೆ ಅಂತ ಹೇಳಲೇಬೇಕು. ನಿನ್ನೆ ಅಡುಗೆ ಚೆನ್ನಾಗಿತ್ತು, ಇವತ್ತು ಅಡುಗೆ ಚೆನ್ನಾಗಿಲ್ಲ. ಅಡುಗೆ ಮಾಡಿದವರೊಬ್ಬರೇ, ಪದಾರ್ಥ ಒಂದೇ, ಏನು ಹೇಳಬೇಕು ಅವಾಗ? ಆ ಪದಾರ್ಥಗಳಲ್ಲಿ ಹಾಕಿದಂತಹ ಆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆಗಿದೆ ಹೇಳಲೇಬೇಕು, ಹೌದಲ್ವ? ಇಲ್ಲದೇ ಅಡುಗೆ ತನ್ನಷ್ಟಕ್ಕೆ ತಾನೇ ಅದು ಹಾಳಾಗಿ ಹೋಯಿತು ಹೇಳಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ಮಾವಿನ ಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ದೆವು, ಹಾಳಾಗಿ ಹೋಯಿತು, ತನ್ನಷ್ಟಕ್ಕೆ ತಾನೇ ಹಾಳಾಯ್ತಾ?
ಮತ್ತು ಫ್ರಿಜ್ಜಲ್ಲಿಟ್ಟು 1 ತಿಂಗಳಾಯಿತು. ಅದರಿಂದ ಕಾರಣ ಇರಲೇಬೇಕಷ್ಟೇ ಹೊರತು ಕಾರಣ ಇಲ್ಲದೇನೆ ಕಾರ್ಯ ಆಯಿತು ಅನ್ನೋದನ್ನು ಹುಚ್ಚ ಹೇಳ್ಬೋದಷ್ಟೇ ಹೊರತು ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಡತನ, ಶ್ರೀಮಂತಿಕೆ ಇವುಗಳು ಕಾರಣ ಇಲ್ಲದೇನೆ ಬಂದಿದೆ ಅಂತ ಹೇಳ್ತೀಯ ಅಂತಂದರೆ ಹುಚ್ಚ ಅಂತ ಆಗಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ನಿರ್ನಿಮಿತ್ತವಾದಂತಹ ಕಾರ್ಯಗಳಿಲ್ಲ, ಕಾರಣ ಇಲ್ಲದೇನೆ ಕಾರ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ತೃಪ್ತ್ಯರ್ಥಂ ಕೋನ ಭುಂಜೀತ ಸುಖಾರ್ಥಂ ನ ಯತೇತಕಃ ಅಂತ. ಯಾರು ತೃಪ್ತಿಗೋಸ್ಕರ ಊಟ ಮಾಡಲ್ಲ, ಹಾಗಾದರೆ ತೃಪ್ತಿಗೆ ಕಾರಣ ಯಾವುದು? ಊಟ. ತೃಪ್ತಿಗೋಸ್ಕರ ಊಟ ಮಾಡ್ತಾನೆ ಅಂತಂದರೆ ಆವಾಗ ಆ ಕಾರ್ಯಕಾರಣ ಭಾವ ಒಪ್ಪಲೇಬೇಕು. ಕಾರಣ ಯಾವುದು? ಊಟ. ಊಟದಿಂದ ಆಗೋದೇನು? ತೃಪ್ತಿ. ಹಾಗಾದರೆ ಅದಕ್ಕೆ ಕಾರ್ಯಕಾರಣ ಭಾವ ಒಪ್ಪಲೇಬೇಕು ಅಂತ. ಹಾಗಾದರೆ ನೀನು ನಿರ್ನಿಮಿತ್ತವಾಗಿ ಕಾರ್ಯ ಆಗುತ್ತೆ, ಕಾರಣ ಬೇಕಾಗಿಲ್ಲ, ಕಾರ್ಯ ಆಗುತ್ತೆ ಅಂದರೆ ಊಟ ಮಾಡಬಾರ್ದು, ತೃಪ್ತಿ ಆಗಬೇಕಾಗಿತ್ತು. ಪ್ರಯತ್ನ ಮಾಡಬಾರ್ದು, ಸುಖ ಆಗಬೇಕು. ಪ್ರಯತ್ನ ಮಾಡಬಾರ್ದು, ಸುಖ ಆಗಬೇಕು. ಸುಖ ಅನ್ನೋದು ಕಾರ್ಯ, ಪ್ರಯತ್ನ ಎಂಬತಕ್ಕಂಥದ್ದು ಕಾರಣ. ಕಾರಣ ಇಲ್ಲದೇನೆ ಕಾರ್ಯ ಆಗುತ್ತೆ. ಹಾಗಾದರೆ ಸುಖ ಆಗಬೇಕು, ಪ್ರಯತ್ನ ಮಾಡಬಾರ್ದು. ನನಗೆ ಊಟ ಹೊಟ್ಟೆ ತುಂಬಬೇಕು, ನಾನು ಇಲ್ಲೇ ಕೂತಿರ್ತೇನೆ. ಮೇಲ್ಗಡೆ ಊಟ ಅಂತ ಅನೌನ್ಸ್ ಮಾಡಿದ್ರು ಪ್ರವೀಣಾಚಾರ್ಯ, ಹೋಗಲಿಲ್ಲ ನೀವು, ಹೊಟ್ಟೆ ತುಂಬುತ್ತಾ? ಹಾಗಾದರೆ ಕಾರ್ಯ ಎಂಬತಕ್ಕಂಥದ್ದು ಕಾರಣ ಇದ್ದರೆ ಆಗುತ್ತೆ, ಕಾರಣ ಇಲ್ಲ ಅಂತಂದರೆ ಕಾರ್ಯ ಆಗಲ್ಲ. ನಾವು ತೃಪ್ತಿ ಪಡಿಬೇಕು ಅಂತಂದರೆ ಊಟ ಮಾಡಲೇಬೇಕು. ಅದಕ್ಕೋಸ್ಕರ ತೃಪ್ತ್ಯರ್ಥಂ ಕೋನ ಭುಂಜೀತ, ತೃಪ್ತಿಗೋಸ್ಕರ ಯಾರು ಊಟ ಮಾಡಲ್ಲ. ಹಾಗಾದರೆ ಊಟ ಎಂಬತಕ್ಕಂಥದ್ದು ತೃಪ್ತಿಗೆ ಕಾರಣ. ಊಟ ಇದ್ರೇ ತೃಪ್ತಿ ರೂಪವಾದ ಕಾರ್ಯ ಉಂಟಾಗುತ್ತೆ. ಸುಖಾರ್ಥಂ ನ ಯತೇತಕಃ, ಸುಖಕ್ಕೋಸ್ಕರ ಯಾರು ಪ್ರಯತ್ನ ಮಾಡಲ್ಲ. ಪ್ರಯತ್ನ ಎಂಬತಕ್ಕಂಥದ್ದು ಕಾರಣ, ಸುಖ ಎಂಬತಕ್ಕಂಥದ್ದು ಕಾರ್ಯ. ಹಾಗಾದರೆ ಕಾರಣ ಪ್ರಯತ್ನ ಇದ್ದರೆ ಸುಖ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಒಂದು ವೇಳೆ ಕಾರಣವಾದ ಪ್ರಯತ್ನ ಇಲ್ಲ ಅಂತಾದರೆ ಸುಖ ಎಂಬತಕ್ಕಂಥದ್ದು ಆಗೋದಿಲ್ಲ. ಹಾಗೆ ನೀನು ಕೂಡ ಪುಣ್ಯಕರ್ಮ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳ್ತೀಯ ಅಂತಂದರೆ ಸಿರಿತನ, ಶ್ರೀಮಂತಿಕೆ ಬರಲಿಕ್ಕೆ ಇಲ್ಲ ಅಂತ ಆಗುತ್ತೆ. ಶ್ರೀಮಂತಿಕೆ ಬರಬೇಕು, ಅಲ್ಲಿ ಪುಣ್ಯ ಇಲ್ಲ ಅಂತಂದರೆ ಕಾರಣ ಇಲ್ಲ, ಕಾರ್ಯ ಆಗಬೇಕು ಅಂತ ಆಗುತ್ತೆ. ಕಾರಣ ಇಲ್ಲದೇನೆ ಕಾರ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಿತ್ತ ಕಾರಣ ಇರೋದು, ನಿರ್ನಿಮಿತ್ತ ಕಾರಣ ಇಲ್ಲದೇ ಇರೋದು. ಕಾರಣ ಇಲ್ಲದೇ ಇರತಕ್ಕಂಥದ್ದೇನೆ ಈ ವೈಚಿತ್ರ್ಯಕ್ಕೆ ಕಾರಣ ಅಂತ ಹೇಳಬೇಕು. ಏನೂ ಕಾರಣ ಇಲ್ಲ, ವೈಚಿತ್ರ್ಯ ಇದೆ ಅಂತ ಹೇಳ್ತೀವಿ ಅಂದರೆ ಹುಚ್ಚ ಹೇಳ್ಬೋದು. ನಿರ್ನಿಮಿತ್ತ ಅಂದರೆ ಕಾರಣ ಇಲ್ಲ. ಕಾರ್ಯಸ್ಯ, ಕಾರ್ಯಕ್ಕೆ ನಿರ್ನಿಮಿತ್ತತ್ವಂ, ಕಾರಣ ಇಲ್ಲ ಎಂಬತಕ್ಕಂಥದ್ದನ್ನು ಉನ್ಮತ್ತಃ ಹುಚ್ಚನು ವಕ್ತುಂ ಹೇಳಲು ಅರ್ಹತಿ ಅರ್ಹನಾಗುತ್ತಾನೆ. ಬುದ್ಧಿವಂತ ಅಲ್ಲ, ವಿವೇಕಿ ಅಲ್ಲ. ತೃಪ್ತ್ಯರ್ಥಂ, ತೃಪ್ತಿಗೋಸ್ಕರ ಕಹ ಯಾರು ನ ಭುಂಜೀತ ಊಟ ಮಾಡುವುದಿಲ್ಲ. ಸುಖಾರ್ಥಂ, ಸುಖಕ್ಕೋಸ್ಕರ ಕಹ ಯಾರು ನಯತೇತ ಸುಖ ಸಾಧನವಾಗಿರ್ತಕ್ಕಂಥವುಗಳಲ್ಲಿ ಪ್ರಯತ್ನ ಮಾಡುವುದಿಲ್ಲ. ಸುಖಕ್ಕೆ ಸಾಧನ ಯಾವುದು? ಚಂದನ, ಪುಷ್ಪ, ವನಿತಾದಿಗಳು, ಇದೆಲ್ಲದಲ್ಲಿ ಯಾರು ಪ್ರಯತ್ನ ಮಾಡೋದಿಲ್ಲ, ಮಾಡಿಯೇ ಮಾಡ್ತಾನೆ. ಕಾರ್ಯಸ್ಯ, ಕಾರ್ಯಕ್ಕೆ ನಿರ್ನಿಮಿತ್ತತ್ವಂ, ಕಾರಣ ಇಲ್ಲದೇ ಇರುವಿಕೆಯನ್ನು ಉನ್ಮತ್ತಃ ಹುಚ್ಚನು ವಕ್ತುಂ ಹೇಳಲು ಅರ್ಹತಿ ಯೋಗ್ಯನಾಗುತ್ತಾನೆ. ವಿವೇಕಿ ಅಲ್ಲ, ಬುದ್ಧಿವಂತನಲ್ಲ. ತೃಪ್ತ್ಯರ್ಥಂ, ತೃಪ್ತಿಗೋಸ್ಕರ ಕಹ ಯಾರು ನ ಭುಂಜೀತ ಊಟ ಮಾಡುವುದಿಲ್ಲ. ಸುಖಾರ್ಥಂ, ಸುಖಕ್ಕೋಸ್ಕರ ಕಹ ಯಾರು ನ ಯತೇತ ಸುಖ ಸಾಧನಗಳಲ್ಲಿ ಪ್ರಯತ್ನ ಮಾಡುವುದಿಲ್ಲ, ಮಾಡಿಯೇ ಮಾಡ್ತಾರೆ. ನಾನು ದೃಷ್ಟಕಾರಣಾಭಾವೇಪಿ ಅದೃಷ್ಟಂ ಕಾರಣಂ ಕುತಃ ಕಲ್ಪ್ಯತೆ ನಿರ್ನಿಮಿತ್ತಮೇವ ಕಾರ್ಯಂ ಕಿಂ ನ ಸ್ಯಾತ್ ಇತಿ ಮಂದಾಶಂಕಾಂ ಪರಿಹರತಿ ಅಂತ. ಕಣ್ಣಿಗೆ ಕಾಣುವಂತಹ ಕಾರಣಗಳಿಲ್ಲ, ಅದರಿಂದ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಅದೃಷ್ಟವಾದ ಕಾರಣ ಇದೆ ಅಂತ ಯಾಕೆ ಒಪ್ತೀರಾ? ಕಣ್ಣಿಗೆ ಕಾಣುವಂತಹ ಕಾರಣ ಇಲ್ಲ ಅಂತಾದರೆ ಕಾರಣವೇ ಇಲ್ಲ ಅಂತ ಯಾಕೆ ಹೇಳಬಾರದು ಅಂತ ಯಾರು ದಡ್ಡರಿದ್ದಾರೋ, ಮಂದರು, ದಡ್ಡರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ದೃಷ್ಟಕಾರಣ ಅಭಾವೇಪಿ, ಕಣ್ಣಿಗೆ ಕಾಣುವಂತಹ ಕಾರಣ ಇಲ್ಲದಿದ್ದರೂ ಕೂಡ ಅದೃಷ್ಟಂ ಕಾರಣಂ ಕುತಃ ಕಲ್ಪ್ಯತೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಪುಣ್ಯ ಪಾಪ ಎಂಬತಕ್ಕಂಥದ್ದನ್ನು ಯಾತಕ್ಕೋಸ್ಕರ ನೀವು ಒಪ್ತೀರಾ? ಯಾಕೆ? ನಿರ್ನಿಮಿತ್ತೇವ ಕಾರ್ಯಂ ಕಿಂ ನ ಸ್ಯಾತ್,
ಕಾರಣ ಇಲ್ಲದೇನೆ ಕಾರ್ಯ ಯಾಕಾಗಬಾರ್ದು ಇತಿ ಮಂದಾಶಂಕಾಂ. ಯಾರು ದಡ್ಡರಿದ್ದಾರೋ ಅವರ ಶಂಕೆಯನ್ನು ಪರಿಹಾರ ಮಾಡ್ತಾ ಇದ್ದಾರೆ ಕಾರ್ಯಸ್ಯ ಎಂಬುದಾಗಿ. ಉನ್ಮತ್ತ ಏವ ವಕ್ತುಂ ಅರ್ಹತಿ. ಉನ್ಮತ್ತ ಅಂತಿದೆ ಅಷ್ಟೇ, ಅದಕ್ಕೆ ಏವ ಶಬ್ದ ಹಾಕ್ಕೊಳ್ರಿ. ಹುಚ್ಚನೇ ಹೇಳ್ಬೋದು ಅಷ್ಟೇ ಹೊರತು ಬೇರೆಯವರು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ನತು ಅನ್ಯ ಅಂತ ಇಟ್ಕೊಳ್ಬೇಕು, ಬೇರೆಯವರು ಯಾರೂ ಅಲ್ಲ. ಕಾರ್ಯಸ್ಯ ಸಕಾರಣತ್ವಂ ಸಾಧಯತಿ. ಕಾರ್ಯ ಇದೆ ಅಂತಂದರೆ ಕಾರಣ ಇರಲೇಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ತೃಪ್ತ್ಯರ್ಥಂ ಕೋ ನ ಭುಂಜೀತ ಅಂತ. ಹಾಗೇ ಸುಖಾರ್ಥಂ ನಯತೇತ ಕಹ ಅಂತ. ಅಂದರೆ ಏನರ್ಥ? ತೃಪ್ತಿ ಕಾರ್ಯ. ಆ ಕಾರ್ಯ ಆಗಬೇಕು ಅಂತಾದರೆ ಕಾರಣ ಯಾವುದು? ಭೋಜನ ಎಂಬತಕ್ಕಂಥದ್ದು. ಹಾಗಾದರೆ ತೃಪ್ತಿ ರೂಪವಾದ ಕಾರ್ಯಕ್ಕೋಸ್ಕರ ಭೋಜನ ರೂಪವಾದ ಕಾರಣ ಬೇಕೇ ಬೇಕು. ಹಾಗೆ ಸುಖರೂಪವಾದಂಥ ಕಾರ್ಯಕ್ಕೆ ಸುಖ ಸಾಧನ ಎಂಬತಕ್ಕಂಥದ್ದು ಬೇಕೇ ಬೇಕು. ನಯತೇತ ಅದಕ್ಕೆ ಹೇಳ್ತಾರೆ ತತ್ಸಾಧನ ಚಂದನಾದು ಇತಿ ಶೇಷಃ. ಸುಖಕ್ಕೆ ಸಾಧನವಾಗಿರ್ತಕ್ಕಂತಹ ಚಂದನ ಅಂದರೆ ಗಂಧ, ಸೆಂಟ್ ಹಾಕ್ಕೊಳ್ತಕ್ಕಂಥದ್ದು, ಅದನ್ನು ಪಡೀಲಿಕ್ಕೆ ಅಥವಾ ಪುಷ್ಪ ಅವುಗಳನ್ನು ಪಡೀಲಿಕ್ಕೆ ಯಾರು ಪ್ರಯತ್ನ ಮಾಡೋದಿಲ್ಲ. ಇದನ್ನು ಪ್ರಯತ್ನ ಮಾಡಿಯೇ ಮಾಡ್ತಾರೆ. ಅದರಿಂದಾಗಿ ಕಾರಣ ಇಲ್ಲದೇನೆ ಕಾರ್ಯ ಎಂಬತಕ್ಕಂಥದ್ದು ಎಲ್ಲಿಯೂ ಆಗೋದಿಲ್ಲ. ಪ್ರಕೃತದಲ್ಲಿ ಬಡತನ ಸಿರಿತನ ಎಂಬತಕ್ಕಂತಹ ಕಾರ್ಯ ಇದೆ. ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಪುಣ್ಯಪಾಪಗಳನ್ನು ಒಪ್ಪಲೇಬೇಕು. ಆ ಪುಣ್ಯಪಾಪಗಳಿಗೆ ಕಾರಣವಾಗಿರ್ತಕ್ಕಂತಹ ಶುಭಕರ್ಮ ಅಶುಭಕರ್ಮ ಎಂಬತಕ್ಕಂಥದ್ದನ್ನು ಒಪ್ಪಲೇಬೇಕು. ಶ್ರೀಕೃಷ್ಣಾರ್ಪಣವಸ್ತು. ಮಧ್ಯಾಹ್ನ 2:30